ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರಿದ ಭಾಗ. ಈ ಮುರಳಿ ವಿಶೇಷವಾಗಿ ಹೋಲಿ ಹಬ್ಬಕ್ಕೆ ಸಂಬಂಧಪಟ್ಟಿರುವಂಥದ್ದು. ಓಕೆ, ಇವತ್ತೇನು ಮಾಡ್ತಿದ್ದಾರೆ ಬಾಬಾ? ಮೊದಲು ಪವಿತ್ರವಾಗಿರುವಂತಹ ಮಕ್ಕಳ ಜೊತೆಗೆ ಮಿಲನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ತನ್ನ ಮಕ್ಕಳು ತನ್ನಲ್ಲಿರುವಂಥ ಆಸ್ತಿಯನ್ನ ಎಷ್ಟು ಪಡ್ಕೊಂಡಿದ್ದಾರೆ ಅಂತ ಏನ್ ಮಾಡ್ತಿದ್ದಾರೆ ಬಾಬಾ ನೋಡ್ತಿದ್ದಾರೆ. ಬಾಬಾನ ಆಸ್ತಿ ಪಡ್ಕೊಂಡಿರೋದು ಹೆಂಗ್ ಕಾಣತ್ತಂತೆ, ಹೆಂಗ್ ಗೊತ್ತಾಗತ್ತೆ? ಪರಮಾತ್ಮನ, ತಂದೆಯ, ಭಗವಂತನ ನಾವು ಆಸ್ತಿ ಪಡ್ಕೊಂಡಿದೀವಿ ಅಂತ ಹೆಂಗ್ ಗೊತ್ತಾಗತ್ತೆ? ಯಾರು ಖುಷಿ, ಖುಷಿ, ಆನಂದದಿಂದಿರೋದು, ಸಂತೋಷದಿಂದಿರೋದು ಆಸ್ತಿ ಪಡ್ಕೊಂಡಿರೋದ ಲಕ್ಷಣವಾಗಿರ್ತದೆ. ಅದು ನಿಮಗೆ ಕಾಣುತ್ತೆ. ಬೇರೆಯವರಿಗೆ ಆನಂದ, ಖುಷಿ ಇದೆಲ್ಲ ಅನುಭವ ನಿಮ್ಗೆ ಆಗತ್ತಲ್ವಾ? ನಿಮ್ಮತ್ತ ಆಸ್ತಿಯಿಂದ ಬೇರೆಯವ್ರು ಕಾಣೋದು ಹೇಗೆ? ಗುಣಗಳಿಂದ. ಈಗ ನೋಡಿ, ನಿಮ್ಮತ್ತೊಂದು ಶರೀರ ಇದೆ ಅಂತ ತಿಳ್ಕೊಳ್ಳಿ, ಸರಿನಾ? ಶಾರೀರಿಕವಾಗಿ ನೀವು ಶ್ರೀಮಂತರು ಅಂತ ಜನರಿಗೆ ಗೊತ್ತಾಗೋದು ಹೇಗೆ? ಸ್ಥೂಲ ವಸ್ತುಗಳನ್ನು ನೋಡಿ, ಮನೆ, ಕಾರು, ಚಿನ್ನ, ಆಮೇಲೆ ಒಳ್ಳೆ ಒಳ್ಳೆ ಬಟ್ಟೆಗಳು, ಇವೆಲ್ಲ ನೋಡಿ ಅವರಿಗೆ ಗೊತ್ತಾಗುತ್ತೆ. ಯಾರು ಶ್ರೀಮಂತರಾಗಿರ್ತಾರೋ ಹೆಚ್ಚಿನ ರೂಪದಲ್ಲಿ ಅವರ ಶರೀರ ಸ್ವಚ್ಛ ಆಗಿರ್ತದೆ ಅಲ್ವಾ? ಸ್ವಚ್ಛವಾದ ಶರೀರ, ಸ್ವಚ್ಛವಾದ ಬಟ್ಟೆ, ಸ್ವಚ್ಛವಾದ ಸಾಧನಗಳು, ಮತ್ತು ಶರೀರ ಸುಂದರ ಆಗ್ಲಿಕ್ಕೆ ಅವರು ಸೌಂದರ್ಯವರ್ಧಕ ಸಾಧನಗಳನ್ನು ಕೂಡ ಏನ್ ಮಾಡ್ತಾರೆ? ಉಪಯೋಗ ಮಾಡ್ತಾ ಇರ್ತಾರೆ. ಅವಾಗ ಅವರ ಶರೀರ ಏನಾಗ್ತಾ ಇರ್ತದೆ? ಚೆನ್ನಾಗಿ ಹೊಳಿತಾ ಇರುತ್ತೆ, ಸ್ವಚ್ಛತೆ ಹೇಳೋದು ಕಾಣ್ತಾ ಇರುತ್ತಲ್ವಾ? ಈಗ ಒಬ್ಬ ವ್ಯಕ್ತಿ ತುಂಬಾ ಬಡತನದಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ. ಅಪ್ಪ ಅಮ್ಮ ಯಾರೂ ಇಲ್ಲ, ಅವರಿಗೆ ಮನೆನೇ ಇಲ್ಲ, ಕೆಲಸನೇ ಇಲ್ಲ ಅಂದಾಗ ಆ ವ್ಯಕ್ತಿ ಹೇಗಿರ್ತಾನೆ? ಗಲೀಜಾಗಿರ್ತಾನೆ ಅಲ್ವಾ? ಯಾವಾಗ್ಲೂ ಹಾಕೊಂಡಿರುವಂತ ಡ್ರೆಸ್ಸು, ಕೊಳಕು, ಬಟ್ಟೆನೂ ಗಲೀಜಾಗಿರ್ತದೆ, ಶರೀರನೂ ಗಲೀಜಾಗಿರ್ತದೆ, ಗಡ್ಡ ಬೆಳೆದಿದ್ದಿರ್ತದೆ, ಕೂದಲು ಬೆಳೆದಿದ್ದಿರ್ತದೆ ಅಲ್ವಾ? ಅವಾಗ ಅವನ ಹತ್ರ ಹೋದಾಗ ಹೇಗಿರ್ತದೆ? ಸುವಾಸನೆ ಬರುತ್ತ, ದುರ್ವಾಸನೆ ಬರುತ್ತ? ದುರ್ವಾಸನೆ ಅಲ್ವಾ? ಹಾಗೆ ಆತ್ಮೀಯರೇ, ಆತ್ಮ ಮನ ಬುದ್ಧಿ ಸಂಸ್ಕಾರವನ್ನ 5,000 ವರ್ಷ ಉಪಯೋಗ ಮಾಡಿದ್ವಿ, ಅದೆಲ್ಲಾದ್ರೂ ಕ್ಲೀನ್ ಮಾಡಿದೀವಾ? ಮಾಡಿಲ್ಲ. ಅದ್ ಹೆಂಗಿದೆ? ಹಂಗಿದ್ರೆ ಮಲಿನತೆ ಇದೆಯಲ್ವಾ? ಅದಕ್ಕಾಗಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಹೇಳುವಂತ ವಿಕಾರ ಏನಾಗಿದೆ? ತುಂಬಿಕೊಂಡಿದೆ ಅಲ್ವಾ? ಈಗ ಯಾವ ಮಕ್ಕಳು ರಾಜಯೋಗದ ಮೂಲಕ ತಮ್ಮ ಮನ ಬುದ್ಧಿಯನ್ನ ಪರಮಾತ್ಮನಲ್ಲಿ ಇಟ್ಕೊಂಡು ಸ್ವಚ್ಛ ಮಾಡ್ಕೊಂಡಿದ್ದಾರೋ, ಪಾಲನೆ ಮಾಡ್ಕೊಂಡಿದ್ದಾರೋ, ಸುಂದರವಾಗಿದ್ದಾರೋ, ಅವರನ್ನ ನೋಡಿದಾಗ ಅವರ ಮೇಲೆ ತಂದೆ ಏನ್ ಮಾಡಿದ್ರೆ ಟ್ರೀಟ್ಮೆಂಟ್ ಕೊಟ್ಟಿರೋದು ಜನರಿಗೆ ಏನಾಗತ್ತೆ? ಗೊತ್ತಾಗುತ್ತೆ. ಒಂದು ಮಗು ಸಾಯಂಕಾಲ ಮನೆಗೆ ಹೋದಾಗ ಹೆಂಗಿರ್ತದೆ? ಗಲೀಜಾಗಿ. ಅದೇನೇ ಬೆಳಿಗ್ಗೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ ಹೆಂಗಿರ್ತದೆ? ಸ್ವಚ್ಛವಾಗಿರುತ್ತೆ. ಕಾರಣ ಅಮ್ಮ ಮಾಡ ಆ ಶರೀರದ ಮೇಲೆ, ಆ ಬಟ್ಟೆ ಮೇಲೆ ಅಮ್ಮ ಮಾಡಿರುವಂತ ಟ್ರೀಟ್ಮೆಂಟ್, ಮಗುದಲ್ಲ ಅದು. ಮಗು ಕೇವಲ ಏನಾಗಿದೆ? ಮನೆಗೆ ಹೋಗಿದೆ, ತನ್ನ ಶರೀರವನ್ನ, ಸಾಧನವನ್ನ ತಾಯಿಗೆ ಸಮರ್ಪಣೆ ಮಾಡಿದೆ, ಅಷ್ಟೇ ಅದು ಕೆಲಸ. ಆದ್ರೆ ಏನಿವತ್ತು ಬಟ್ಟೆ ಸುಂದರವಾಗಿದೆ, ಐರನ್ ಹಾಕಿದ್ದಿದೆ, ಮಗು ಸುಂದರವಾಗಿ ಕಾಣ್ತಾ ಇದೆ, ಅದಕ್ಕೆ ಕಾರಣ ಯಾರು? ತಾಯಿ. ಅಲ್ಲಿ ತಾಯಿ ಮಾಡೋದು ಯಾವುದು? ಶರೀರದ ಮೇಲೆ ಮತ್ತು ಬಟ್ಟೆಯ ಮೇಲೆ. ಪರಮಾತ್ಮ ಮಾಡೋದು ಯಾವುದರ ಮೇಲೆ? ಆತ್ಮ. ಅವಾಗ ಹೊಳಪು ಎಲ್ಲಿ ಬರಬೇಕು? ಆತ್ಮದಲ್ಲಿ ಬರ್ಬೇಕು. ನೀವು ಪಾತ್ರೆ ತೊಳೆದ್ರೆ ಬಟ್ಟೆ ಕ್ಲೀನ್ ಆಗಿರ್ತದಲ್ವಾ? ಪಾತ್ರೆನೇ ಕ್ಲೀನ್ ಆಗಿರೋದು. ಸರಿ, ಇವಾಗ ಟೈಲರ್ ಹತ್ರ ಹೋಗ್ಬಿಟ್ಟು ಪಾತ್ರೆ ತೊಳ್ಕೊಡು ಅಂತ ಕೇಳ್ಬೇಕಲ್ವಾ? ಇಲ್ಲ, ಮತ್ತೆ ಬಟ್ಟೆ ಮಾತ್ರ ಅಲ್ವಾ?
ಅಂದಮೇಲೆ ಬಾಬಾ ಏನ್ ಹೇಳ್ತಾರೆ, ಭಗವಂತನ ಹತ್ರ ಬಂದಾಗ ಭಗವಂತನಿಗೆ ಮನಸ್ಸು ಕೊಡಬೇಕೇ ಹೊರತು ಶರೀರಕ್ಕೂ ಭಗವಂತನಿಗೆ ಏನೂ ಸಂಬಂಧ ಇಲ್ಲ. ಅದಕ್ಕಾಗಿ ಬಾಬನ ಮಗು ಆದ್ಮೇಲೆ ತನು ಧನ ಜನ ಇದ ಕಡೆ ಗಮನ ಕೊಟ್ಬಿಟ್ಟು ಅದರಲ್ಲಿ ಶ್ರೀಮಂತರಾಗಿದ್ದೀರೋ ಅಥವಾ ಮನಬುದ್ಧಿಯನ್ನ ಕೊಟ್ಬಿಟ್ಟು ಆತ್ಮ ಸ್ವಚ್ಛ ಸುಂದರವಾಗಿದ್ಯೋ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ ನೋಡ್ತಾ ಇದ್ದಾರೆ. ಅದಕ್ಕೆ ಮಸ್ತಕದಲ್ಲಿ ನಿರಾಕಾರ ರೂಪದಲ್ಲಿ ಆ ಹೊಳಪನ್ನ ಭಾಗ್ಯದ ನಕ್ಷತ್ರವನ್ನ ಹೊಳಿತಾರದನ್ನು ಬಾಬಾ ಏನ್ ಮಾಡ್ತಿದ್ದಾರೆ ನೋಡ್ತಾ ಇದ್ದಾರೆ. ಯಾವಾಗ ಹೊಳೆಯುತ್ತದು? ಸಂಗಮಿಕದಲ್ಲಿ. ಸಂಗಮಿಕದಲ್ಲಿ ಸ್ವಚ್ಛವಾಗಿದ್ದಾಗ ಅಲ್ವಾ? ಗಲೀಜಿದಾಗ ಹೊಳೆಯುತ್ತಾ? ಇಲ್ಲ. ನಿಮ್ಮ ಮನೆಯಲ್ಲಿ ಬೆಳಕು ರಾತ್ರಿ ಸಮಯದಲ್ಲಿ ಯಾರು ಕೊಡ್ತಾರೆ? ಬಲ್ಬಿನ ಮೂಲಕ ಕರೆಂಟ್ ಕೊಡತ್ತಲ್ವಾ? ಆ ಬಲ್ಬಿಗೆ ಒಂದು ಕಪ್ಪು ಪೇಂಟ್ ಹೊಡೆದು ಬಿಡಿ, ಬೆಳಕು ಕೊಡತ್ತೋ ಕೊಡಲ್ವೋ? ಕೊಡಲ್ಲ. ಹಾಗೇನೆ ಮನಬುದ್ಧಿಯ ಮೇಲೆ ಆತ್ಮದ ಮೇಲೆ ದೇಹ ಅಭಿಮಾನ ಪಂಚ ವಿಕಾರಗಳು ಕುತ್ಕೊಂಡಿದ್ದಿದ್ರೆ ಭಗವಂತನ ಸಪ್ತ ಶಕ್ತಿಗಳು ಏನಾಗ್ತವೆ? ಹೊರಗಡೆಗೆ ಬರ್ತಾವೋ ಬರಲ್ವೋ? ಬರ್ತಾವೋ ಬರಲ್ವೋ? ಬರೋದಿಲ್ಲ ಅಲ್ವಾ? ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ನನ್ನ ಮಕ್ಕಳು ತಮ್ಮ ಮನಬುದ್ಧಿಯನ್ನ ಬಾಬನ ಹತ್ರ ಕೊಟ್ಬಿಟ್ಟು ಇಷ್ಟು ಆ ವಿಕಾರವನ್ನ ಸುಟ್ಟಾಕೊಂಡು ಏನಾಗಿದ್ದಾರೆ? ಪವಿತ್ರ ಆಗಿದ್ದಾರೆ. ಎಷ್ಟು ಶುದ್ಧವಾಗಿಡ್ತಾರೋ ಅಂತಹ ಮಕ್ಕಳನ್ನ ಅಮ್ಮ ಯಾವಾಗ್ಲೂ ಕೂಡ ಎಲ್ಲಿ ಇಟ್ಕೊಂಡಿರ್ತಾರೆ? ಮಡಿಲಲ್ಲಿ ಇಟ್ಕೊಂಡಿರ್ತಾರೆ. ಎಷ್ಟು ಗಲೀಜ್ ಇರ್ತಾರೋ ಅಷ್ಟೇನ್ ಮಾಡಿರ್ತಾರೆ? ಅವಾಗ ನೀವು ಕೇಳ್ಬೋದು, ಹಾಗಿದ್ರೆ ಬಾಬಾ ನಮ್ಮನ್ನ ಮಡಿಲಲ್ಲಿ ಇಟ್ಕೊಂಡಿದಾರೋ ದೂರ ಇಟ್ಕೊಂಡಿದ್ದಾರೆ ಹೆಂಗ್ ಗೊತ್ತಾಗ್ತದೆ? ಯೋಗ ಅಂದ ತಕ್ಷಣದಲ್ಲಿ ಬಾಬನ ಒಳಗಡೆ ಹೋದಾಗ ಆ ಕ್ಷಣದಲ್ಲಿ ನಿಮ್ಗೆ ಅನುಭವ ಆರಂಭ ಆಯ್ತು ಅಂತಂದ್ರೆ ಏನು? ನೀವು ಪವಿತ್ರವಾಗಿದ್ದೀರಿ ಅಂತ ಲೆಕ್ಕ. ಅಲ್ಲೋಗ್ಬಿಟ್ಟು ಕೂತ್ಕೊಂಡ ಮೇಲೂ ಕೂಡ ನಿಮ್ಗೆ ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ಏನರ್ಥ? ಎಲ್ಲೋ ವಿಕರ್ಮ ಮಾಡಿದೀರಾ, ಏನೋ ತಪ್ಪನ್ನ ಮಾಡಿದೀರಾ. ಅದು ಕ್ಲೀನ್ ಆಗುವವರೆಗೂ ಬಾಬಾ ಏನ್ ಮಾಡ್ತಾ ಇಲ್ಲ, ನಿಮ್ಗೆ ಆ ಮಡಿಲಿನ ಮಿಲನದ ಸುಖವನ್ನ ಕೊಡ್ತಾ ಇಲ್ಲ. ನೀವು ವಿಧಿಯನ್ನ ಅಪ್ಲೈ ಮಾಡಿದಿರಿ, ಬಿಂದು ಆಗಿದಿರಿ, ಬಾಬನ ಒಳಗಡೆ ಹೋಗಿ ಕೂತ್ಕೊಂಡಿದ್ದೀರಿ, ಪರಂಧಾಮಕ್ಕೆ ಹೋಗಿದ್ದೀನಿ ಅನ್ನೋದು ಸ್ಮೃತಿನೂ ಕೂಡ ಇದೆ. ಅದರ ಅನುಭವ ಆಗಿಲ್ಲ ಅಂತದೇನರ್ಥ? ಇನ್ನೂ ಬಾಬನ ಜೊತೆಗೆ ಮಿಲನ ಮಾಡುವಷ್ಟು ನಾನು ಯೋಗ್ಯ ಆಗಿಲ್ಲ, ಇನ್ನೂ ಕೂಡ ಸ್ವಲ್ಪ ವಿಕರ್ಮ ಏನಾಗಿದೆ? ಉಳ್ಕೊಂಡಿದೆ. ಓಕೆ, ಹಾಗೆ ಕುತ್ಕೊಂಡಾಗ ಸುಮಾರು ಆದ್ಮೇಲೆ ಏನಾಗ್ತದೆ? ಆ ವಿಕರ್ಮ ಯಾವಾಗ ವಿನಾಶ ಆಗತ್ತೆ ಆವಾಗ ಏನಾಗತ್ತೆ? ಅನುಭವ ಆಗ್ಲಿಕ್ಕೆ ಆರಂಭ ಆಗತ್ತೆ. ಈಗ ಒಂದು ವೈರ್ ಇದೆ, ಅದ್ರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ. ಓಕೆ, ಇನ್ನೊಂದು ವೈರಲ್ಲೂ ಕರೆಂಟ್ ಪಾಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕ್ಲೀನ್ ಮಾಡೋ ವೈರ್ ಮೇಲಿರೋದು ಮೇಲ್ಗಡೆ ಇರುವಂತ ಪ್ಲಾಸ್ಟಿಕ್ ರ್ಯಾಪರ್ ತೆಗೆದು ಆಮೇಲೆ ಕನೆಕ್ಷನ್ ಕೊಟ್ಟಾಗ ಏನಾಗತ್ತೆ? ಕರೆಂಟ್ ಪಾಸ್ ಆಗತ್ತೆ. ಹಾಗೆ ನಾವು ದೇಹದ ವಿಚಾರ, ದೇಹ ಭಾನ, ದೇಹ ಅಭಿಮಾನ, ಹೆಸರು, ಕೀರ್ತಿ, ಸನ್ಮಾನ, ಹೊಗಳಿಕೆ, ಗಾಯನ, ನಿಂದನೆ, ಕೋಪ, ಅಥವಾ ಬೆಳ್ತಾರಲ್ಲ ಇನ್ನು ಹೇಳಿದ್ರು ಇನ್ನು ಫೀಲಿಂಗ್ ಮಾಡೋದು, ಅಯ್ಯೋ ನನ್ನ ಭಾಗ್ಯನೇ ಹಿಂಗೆ ರೀ, ತಮ್ಮ ಬಗ್ಗೆ ಕೀಳರಿಮೆ, ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಬಾಬನ ಹತ್ರ ಹೋದಾಗ ಭಗವಂತನ ಶಕ್ತಿಯ ಅನುಭವನೂ ಆಗೋದಿಲ್ಲ, ಆತ್ಮ ಮನ ಬುದ್ಧಿನೂ ಕೂಡ ಕ್ಲೀನ್ ಆಗೋದಿಲ್ಲ. इतना बड़ा भाग्य सारे कल्प में और किसका भी नहीं होता. ಇಷ್ಟೊಂದು ಶ್ರೇಷ್ಠವಾದ ಭಾಗ್ಯ ಪೂರ್ತಿ ಕಲ್ಪದಲ್ಲಿ ಬೇರೆ ಯಾರ್ದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾವ ಭಾಗ್ಯ? ಯಾವ ಭಾಗ್ಯ? ಹೊಳೆಯುವಂತ ನಕ್ಷತ್ರದ ಹಂಗಂದ್ರೆ ಆತ್ಮ ಬುದ್ಧಿ ಮನ ಬುದ್ಧಿ ಕ್ಲೀನ್ ಆಗಿರೋದು. ಭಾಗ್ಯ ಅಂತಂದ್ರೆ ಆತ್ಮೀಯರೇ? ಸಂಪತ್ತು. ಸಂಪತ್ತಲ್ವಾ? ಇವಾಗ ನಮ್ಮ ಹತ್ರ ಬಿಲ್ಡಿಂಗ್ ಇದೆ, ಬಂಗಾರ ಇದೆ, ಬಟ್ಟೆ ಇದೆ, ಜಮೀನ್ ಇದೆ, ಹಣ ಇದೆ, ಅದೇನು ಎಕ್ಸ್ಟ್ರಾ ಸಂಪತ್ತಲ್ವಾ? ಭಾಗ್ಯ ಅಂದ್ಮೇಲೆ ಕ್ಲೀನಿಂಗ್ ಭಾಗ್ಯ ಅಂತ ಹೇಳೋದಿಲ್ಲ. ಆತ್ಮದ ಸಂಪತ್ತು ಯಾವುದು? ಸಪ್ತಗುಣಗಳು. ನಿಮ್ಮಲ್ಲಿ ಎಷ್ಟು ಶಾಂತಿ, ಸುಖ, ಸಂತೋಷ, ಆನಂದ ನೆಮ್ಮದಿ ಸ್ಟಾಕ್ ಇದೆ. ಯಾವಾಗ ಸ್ಟಾಕ್ ಇರ್ತದೆ? ಯಾವಾಗ ಸ್ಟಾಕ್ ಇರುತ್ತೆ? ಸಂಪಾದನೆ ಮಾಡ್ಕೊಂಡಾಗ. ಸಂಪಾದನೆ ಮಾಡ್ಬೇಕು, ಸಾಲ ಎಲ್ಲ ತೀರ್ಬೇಕು.
ದಿನನಿತ್ಯದ ಖರ್ಚಿಗೆಲ್ಲ ಪೇಮೆಂಟ್ ಮಾಡ್ಬೇಕು. ಆಮೇಲೆ ಉಳಿದರೆ ಏನಾಗ್ತದೆ, ಸ್ಟಾಕ್ ಇರ್ತದೆ, ಜಮಾ ಇರ್ತದೆ ಅಲ್ವಾ. ಸಂಪಾದನೆ ಮಾಡಿದ್ದು ಇಲ್ಲಿ ಸಾಲಕ್ಕೆ ಸಾಕಾಗೋದಿಲ್ಲ ಅಂತಂದ್ರೆ ಜಮಾ ಇರುತ್ತೋ ಇರಲ್ವೋ. ಇರಲ್ಲ. ಹಾ, ಉಳಿಯಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಆ ಒಂದು ಶಕ್ತಿ ಇರೋದು 2,500 ವರ್ಷಕ್ಕೆ ಬೇಕಾಗುವಷ್ಟು ನೀವು ಸಂಪಾದನೆ ಯಾವಾಗ ಮಾಡ್ಕೊಳ್ಬೇಕಾಗ್ತದೆ, ಈಗ ಈಗಲೇನೆ ಮಾಡ್ಕೊಳ್ಬೇಕಾಗತ್ತೆ. ಆ 2,500 ವರ್ಷ ಸಂಪಾದನೆ ಮಾಡೋ ಮೊದ್ಲು ಏನ್ ಮಾಡ್ಬೇಕು, ಸ್ಟಾಕ್ ಆ ಅದ್ರ ಮೊದ್ಲು ಏನ್ ಮಾಡ್ಬೇಕು, 2,500 ವರ್ಷದ ಸಾಲ ತೀರ್ಬೇಕು. ಏನ್ ತೀರ್ಬೇಕು, 2.5 ವರ್ಷದ ಸಾಲ ತೀರ್ಬೇಕು. 2,500 ವರ್ಷ ಅಲ್ಲ, 2,500 ವರ್ಷ. 2,500 ವರ್ಷ. ದ್ವಾಪರ ಕಲಿಯುಗದ ಸಾಲ ತೀರಿ ಮುಂದೆ ಸತ್ಯುಗ ತ್ರೇತಾಯುಗದಲ್ಲಿ ಆರಾಮಾಗಿ ಆತ್ಮಿಕವಾಗಿ ಶಾರೀರಿಕವಾಗಿ ಕೂತ್ಕೊಂಡು ತಿನ್ನುವಷ್ಟು ಸಂಪಾದನೆ ನಿಮ್ಗೆ ಬರ್ಬೇಕಾಗ್ತದೆ. ಅದೆಷ್ಟು ಜಾಸ್ತಿ ಆಗ್ತಾ 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 ಹೋಗ್ತದೋ ಅಷ್ಟು ಆತ್ಮ ಏನಾಗ್ತಾ ಇರ್ತದೆ, ಹೊಳಿತಾ ಇರ್ತದೆ. ಇಂತಹ ಭಾಗ್ಯ ಬಾಬಾ ಹೇಳ್ತಾರೆ 5,000 ವರ್ಷದಲ್ಲಿ ಬೇರೆ ಯಾವ ಆತ್ಮನತ್ತನೂ, ಕರೋಡ್ಪತಿ, ಮಿಲಿಯನರ್, ಬಿಲಿಯನರ್, ಧರ್ಮಾತ್ಮ ಯಾರತ್ತನೂ ಕೂಡ ಇಂಥ ಭಾಗ್ಯ ಇರ್ಲಿಕ್ಕೆ ಸಾಧ್ಯವಿಲ್ಲ. ಈಗ ಬಾಬಾ ನೋಡ್ತಾ ಇರೋದು ಏನು ಅಂತಂದ್ರೆ, ಅಷ್ಟು ಸಂಪಾದನೆ ನಿಮ್ಮ ಹತ್ರ ಸ್ಟಾಕ್ ಇದೆಯಾ? ಎಷ್ಟು ಸಂಪಾದನೆ, ಎಷ್ಟು ಸಂಪಾದನೆ? ಸಾಲ ತೀರಿ 5,000 ವರ್ಷಕ್ಕೆ ಬೇಕಾಗಿರುವಂತಹ ಮನುಷ್ಯಾತ್ಮರು, ಪ್ರಾಣಿ ಆತ್ಮಗಳು, ಪಕ್ಷಿ ಆತ್ಮಗಳು, ಪಂಚತತ್ವಗಳು ನಿಮ್ಮ ಎದುರುಗಡೆಗೆ ಬರ್ತಾವಂತೆ. ಯಾಕೆ? ಸಾಲ ಮಾಡಿ. ಕೆಲವರು ಸಾಲ ತಗೊಂಡಿದ್ದೆಲ್ಲ ವಾಪಸ್ ಕೊಡಿ ಅಂತ ಹೇಳ್ತಾರಂತೆ, ಕೆಲವರು ಸ್ವಲ್ಪ ಅಡ್ವಾನ್ಸ್ ಅಲ್ಲಿ ಕೊಡಿ ಅಂತ ಹೇಳ್ತಾರಂತೆ ಅಲ್ವಾ. ಯಾವಾಗ ಬರ್ತಾರ ಅವರು? ಕೆಲವರು ಬಂದಿದ್ದಾರೆ, ಕೆಲವರಿಗೆ ಕೊಟ್ಟಿದ್ದೀರಿ, ಇನ್ನೂ ಕೆಲವರು ಭವಿಷ್ಯದಲ್ಲಿ ನಿಮ್ಮ ಎದುರುಗಡೆಗೆ ಬರೋರು ಇದ್ದಾರೆ. ಓಕೆ, ಈಗ ನೀವತ್ತ ಒಂದು ಶಾಪ್ ಇದ್ದಾಗ ಕೆಲವರಿಗೆ ಏನಾಗ್ತದೆ, ಅದೇ ದಿನ ಪೇಮೆಂಟ್ ಮಾಡ್ಬೇಕಾಗ್ತದೆ. ಓಕೆ, ಕೆಲವರಿಗೆ ಮಂಗಳವಾರ ಇರ್ತದೆ, ಕೆಲವರಿಗೆ ಶನಿವಾರ ಇರ್ತದೆ ಅಲ್ವಾ. ಆವಾಗ ಶನಿವಾರಕ್ಕೆ ಪೇಮೆಂಟಿಗೆ ಅವ್ರು ಬರ್ತಾರೆ ಅಂತ ನಿಮ್ಗೆ ಗೊತ್ತಿದ ಮೇಲೆ ಭಾನುವಾರದಿಂದಲೇ ನೀವು ವ್ಯಾಪಾರ ಮಾಡಿರೋದನ್ನ ಏನ್ ಮಾಡ್ಬೇಕು, ಉಳಿತಾಯ ಮಾಡಿ ಇಟ್ಕೊಳ್ಬೇಕು ತಾನೆ. ನಿಮ್ಗೆ ಗೊತ್ತಿದೆ ಪ್ರತಿ ಶನಿವಾರ ನಾನು ಅವ್ರಿಗೆ ಪೇಮೆಂಟ್ ಮಾಡ್ಲೇಬೇಕು ಅಂತ ಬಿಟ್ಟು ನಿಮ್ಗೆ ಗೊತ್ತಿದೆ, ಆಮೇಲೆ ಸ್ಟಾಕ್ ಮಾಡಿ ಇಟ್ಕೊಳ್ಬೇಕಲ್ವಾ. ಈಗ ಶನಿವಾರ ಬಂದು ನಿಂತ್ಕೊಂಡಿದ್ದಾರೆ, ನೀವು ಪೇಮೆಂಟ್ ಕೊಟ್ಟಿಲ್ಲ, ಅವಾಗ ಏನಾಗ್ತದೆ, ಬೈತಾರೆ, ಜಗಳ ಮಾಡ್ತಾರೆ. ನೆಕ್ಸ್ಟ್ ನೀವೇನಾದ್ರು ಮಟೀರಿಯಲ್ ಕೇಳಿದ್ರೆ ಅವ್ರ ಮಟೀರಿಯಲ್ ಏನ್ ಮಾಡೋದಿಲ್ಲ, ಹಳೇದನ್ನ ಪೇಮೆಂಟ್ ಮಾಡಿ ಹೊಸದನ್ನ ಐಟಮ್ ತಗೊಳ್ಳಿ ಅಂತ ಹೇಳ್ತಾರೆ. ಸರಿ, ನೀವು ಪೇಮೆಂಟ್ ಕರೆಕ್ಟ್ ಆಗಿ ಮಾಡ್ತಾ ಇದ್ರೆ ಏನಾಗ್ತದೆ, ಬೇಡ ಬೇಡ ಅಂದ್ರೆ ಅವ್ರದ್ದು ಎಕ್ಸ್ಟ್ರಾ ಇರೋದನ್ನ ಏನ್ ಮಾಡ್ತಾರೆ, ನಿಮ್ಮ ಹತ್ರ ಇಟ್ಬಿಟ್ಟು ಹೋಗ್ತಾರೆ, ಇಟ್ಕೊಳ್ರಿ ನೋಡೋಣ, ಬೇಡ ನಾನು ವಾಪಸ್ ತಗೊಂಡ್ ಹೋಗ್ತೀನಿ ಅಂತ ಎಕ್ಸ್ಟ್ರಾ ಕೊಡ್ತಾರೆ. ಯಾಕೆ? ನೀವು ಪೇಮೆಂಟ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಿ ಅಲ್ವಾ. ಹಾಗೆ ಇವತ್ತು ನೀವು ಪ್ರಪಂಚಕ್ಕೆ ಕರೆಕ್ಟ್ ಆಗಿ ಪೇಮೆಂಟ್ ಮಾಡ್ತಾ ಇದ್ರೆ ಶರೀರನೂ ನಿಮ್ಮ ಮಾತು ಕೇಳುತ್ತೆ, ಪಂಚತತ್ವನೂ ಕೇಳ್ತಾರೆ, ಮನುಷ್ಯಾತ್ಮನೂ ಕೇಳ್ತಾರೆ, ಪತಿನೂ ಕೇಳ್ತಾರೆ, ಮಕ್ಕಳೂ ಕೇಳ್ತಾರೆ, ನಾಯಿನೂ ಕೇಳ್ತಾರೆ, ಎಲ್ಲನೂ ಕೇಳ್ತಾರೆ. ಇವತ್ತು ಅವ್ರು ಕೇಳ್ತಾ ಇಲ್ಲ ಅಂದ್ರೆ ಏನರ್ಥ, ಪೇಮೆಂಟ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಇಲ್ಲ ಇದ್ರ ತಾನೇ ಮಾಡೋದಲ್ಲಿ, ಯಾಕಿಲ್ಲ? ಸಂಪಾದನೆ ಮಾಡಿಲ್ಲ. ಆ ಟೈಮ್ನಲ್ಲಿ ಯೂಟ್ಯೂಬ್ ನೋಡೋದು, ಸೀರಿಯಲ್ ನೋಡೋದು, ಊರು ಸುತ್ತೋದು, ಮದುವೆಗೆ ಹೋಗೋದು, ಟೂರಿಗೆ ಹೋಗೋದು, ಓಕೆನಾ, ಇದನ್ನೆಲ್ಲ ನಾವು ಮಾಡ್ತಾ ಹೋದಾಗ ಯಾವ ಸಮಯದಲ್ಲಿ ಸಂಪಾದನೆ ಮಾಡ್ಬೇಕು ಅವಾಗ್ಲೇ ಮಾಡ್ಬೇಕಲ್ವಾ. ಓದೋ ಟೈಮ್ನಲ್ಲಿ ಓದ್ಬೇಕು, ಸಂಪಾದನೆ ಮಾಡೋ ಟೈಮ್ನಲ್ಲಿ ಸಂಪಾದನೆ ಮಾಡ್ಬೇಕು. ಅದಕ್ಕಾಗಿ ಬಾಬಾ ನೋಡ್ತಿದಾರಂತೆ ಪ್ರತಿಯೊಂದು ಆತ್ಮನಲ್ಲೂ ಕೂಡ ಪರಮಾತ್ಮನಿಂದ ಸಂಪಾದನೆ ಮಾಡಿರುವಂತ ಆಸ್ತಿ ಪಾಸ್ತಿ ಮಕ್ಕಳ ಹತ್ರ ಎಷ್ಟಿದೆ. इस संगम युग की प्राप्ति के आधार से आप बच्चे ही इतने श्रेष्ठ पवित्र बनते हो जो भविष्य में आप डबल पवित्र बनते हो. ಈ ಸಂಗಮ ಯುಗದ ಪ್ರಾಪ್ತಿಯಿಂದ, ಪ್ರಾಪ್ತಿಯ ಆಧಾರದಲ್ಲಿ ಯಾವುದು ಪ್ರಾಪ್ತಿ ಅಂತೆ, ಯಾವ ಪ್ರಾಪ್ತಿ? ಸಂಗಮ ಯುಗದ ಪ್ರಾಪ್ತಿ. ಯಾರ ಜೊತೆಗೆ ಸಂಗಮ ಆಗಿದ್ದೀರಿ? ಅವಾಗ ಯಾವ ಪ್ರಾಪ್ತಿ ಸಿಗ್ತದೆ ನಿಮ್ಗೆ? ಗುಣಶಕ್ತಿಗಳ ಪ್ರಾಪ್ತಿ. ಅದು ಯಾರ ಹತ್ರ ಇರೋದು? ಪರಮಾತ್ಮನಿರುವಂತ ಆಸ್ತಿ ಪಾಸ್ತಿಗಳು ನಿಮ್ಗೆ ಸಿಗ್ತವೆ. ಇದರಿಂದ ಏನಾಗ್ತದೆ, ನೀವು ಭವಿಷ್ಯದಲ್ಲಿ
ಶ್ರೇಷ್ಠರಾಗ್ತೀರಿ, ಡಬಲ್ ಪವಿತ್ರ. ಯಾವ್ದು ಪವಿತ್ರ ಆಗಿರ್ತದೆ? ಆತ್ಮ ಸರಿ. ಆತ್ಮನೂ ಪವಿತ್ರ, ಶರೀರನೂ ಕೂಡ ಪವಿತ್ರ. ಶರೀರ ಪವಿತ್ರವಾಗಿರುವಂತ ಕಾರಣದಿಂದ ಶರೀರಕ್ಕೆ ಯಾವುದೇ ಕಾಯಿಲೆ ಬರೋದಿಲ್ಲ. ಇರೋದಿಲ್ಲ. ಶರೀರ ಅವಾಗೆಲ್ಲ ಹೆಂಗಿರ್ತದೆ? ಕೆಂಪಾಗ್ಬಿಟ್ಟು ಬೆಳ್ಳಗಿದ್ ಬಿಟ್ಟು, ಅಲ್ಲಿ ಬಾಬಾ ಹೇಳ್ತಾರೆ, ಮಕ್ಳು ಯಾವ ಫೇರ್ ಅಂಡ್ ಲವ್ಲಿನ ಅವಶ್ಯಕತೆ ಇಲ್ಲ, ಲಿಪ್ಸ್ಟಿಕ್ ಅವಶ್ಯಕತೆ ಇಲ್ಲ, ಹೇರ್ ಡೈವ್ ಕೂಡ ಅವಶ್ಯಕತೆ ಇಲ್ಲ. ನೀವು ಎಷ್ಟು ಸುಂದರವಾಗಿರ್ತದೆ ಅಲ್ಲಿ ಶರೀರ ಅಂತಂದ್ರೆ, ಆ ಇಲ್ಲಿ ಪ್ರಪಂಚದಲ್ಲಿ ಆಡ್ತಿದ್ ಯಾವುದೇ ಫೋಟೋನು ಕೂಡ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಸುಂದರವಾಗಿರ್ತದಂತ ಅಲ್ವಾ? ಇವತ್ತು ಆ ವಜ್ರಕಾಯ, ನಿರೋಗಿ ಕಾಯ, ಯಾವುದೇ ಕಾಯಿಲೆಗಳು ಇರೋದಿಲ್ಲ. ಸೂಕ್ಷ್ಮವಾಗಿ, ಸ್ಥೂಲವಾಗಿ ಅಷ್ಟು ಸ್ವಚ್ಛವಾಗಿರೋದಕ್ಕೆ ಸುಂದರವಾಗಿರ್ತದೆ. ಯಾವುದು? ಶರೀರ ಸಹಿತ ಆತ್ಮ. ಸರಿ, ಆತ್ಮ ಯಾವುದರಿಂದ ಮಲಿನ ಆಗ್ತದೆ? ಕೆಟ್ಟ ಗುಣಗಳಿಂದ. ವಿಕಾರ, ಕೆಟ್ಟ ಗುಣ, ರಾವಣ, ಮನುಷ್ಯಾತ್ಮನಿಂದ ಹೊರಡುವಂತಹ ಒಂದು ನೋವು, ಬೇಜಾರು, ಅಸಫಲತೆ, ಈ ನಿರಾಕಾರವಾದಂತ ವಿಷಯಗಳಿಂದ ಆತ್ಮ ಏನಾಗ್ತದೆ? ಮಲಿನ ಆಗಿರ್ತದೆ. ಅದಕ್ಕಾಗಿ ಈಗ ನಾವು ಬಾಬನ ಜೊತೆಗೆ ಇರೋದ್ರಿಂದ ಆತ್ಮನು ಶುದ್ಧವಾಗ್ತದೆ, ಶರೀರನು ಕೂಡ ಏನಾಗಿರ್ತದೆ? ಅಷ್ಟೇ ಪವಿತ್ರ, ಸ್ವಚ್ಛವಾಗಿರ್ತದೆ. ಹಾಗಿದ್ರೆ ಭವಿಷ್ಯದಲ್ಲಿ ಅದು ಸಿಗಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಈಗ ಸಂಪಾದನೆ ಮಾಡ್ಬೇಕು ಅಲ್ವಾ? ಈಗ ಯಾರು ತಮ್ಮ ಬಟ್ಟೆಯನ್ನ ಲಾಂಡ್ರಿ ಅವ್ರ ಹತ್ರ ಕೊಡ್ತಾರೆ, ಧೋಬಿ ಹತ್ರ ಕೊಡ್ತಾರೆ? ದುಡ್ಡಿರೋರು ತಾನೆ. ಓಕೆ ಓಕೆ, ಹಣ ಇಲ್ಲ ಅಂತಂದ್ರೆ ಕೆಲವೊಂದ್ಸಲ ನೀವೇ ಮಾಡ್ಬೇಕಾಗ್ತದೆ. ಕೆಲವೊಂದ್ಸಲ ತುಂಬಾ ಹಣ ಕಡಿಮೆ ಇದೆ, ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಬಟ್ಟೆಯನ್ನು ನೀವು ವಾಶ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಿಮ್ಮ ಹತ್ರ ದುಡ್ಡು ಇಲ್ವಲ್ಲ, ಬೇರೆ ಕೆಲಸ ಇಲ್ವಲ್ಲ, ಜೀವನ ನಡೆಸಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗ್ತದೆ? ಬೇರೆ ಮನೆಗೆ ಹೋಗ್ಬಿಟ್ಟು ಚಾಕರಿ ಅಂತಂದ್ರೇನು? ಕಸ ಗುಡಿಸೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಅಡಿಗೆ ಮಾಡೋದು, ಏನಿದೆ ಅದನ್ನ ಮಾಡಬೇಕಾಗ್ತದೆ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ವರ್ತಮಾನ ಸಮಯದಲ್ಲಿ ನಿಮ್ಮ ಸ್ಥಿತಿಗತಿಗಳನ್ನ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಆಧ್ಯಾತ್ಮಿಕವಾಗಿ ಸಂಗಮ ಯುಗದಲ್ಲಿ ಎಷ್ಟು ಪ್ರಾಪ್ತಿಯನ್ನ ಮಾಡ್ಕೊಂಡಿದ್ದೀರಿ? आत्मा भी पवित्र और शरीर भी पवित्र। सारे कल्प में चक्र लगा के देखो, कोई धर्मात्मा भी डबल पवित्र नहीं बना है। ಯಾವುದೇ ಧರ್ಮಾತ್ಮ ಅಂದ್ರೆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನ ಶಿವಬಾಬಾ ಸ್ಥಾಪನೆ ಮಾಡ್ತಾರೆ. ಆದರೆ ಅದು ಬಿಟ್ಟು ಯೇಸು ಕ್ರಿಸ್ತ ಆಗ್ಲಿ, ವರ್ಧಮಾನ ಮಹಾವೀರ ಆಗ್ಲಿ, ಗೌತಮ್ ಬುದ್ಧ ಆಗ್ಲಿ, ಗುರುನಾನಕ್ ಆಗ್ಲಿ, ಮಹಮ್ಮದ್ ಪೈಗಂಬರ್ ಆಗ್ಲಿ, ಯಾರು ಕೂಡ ಇಷ್ಟು ಶುದ್ಧವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಈಗ ಆ ಶುದ್ಧತೆ ಯಾವಾಗಿರ್ಬೇಕು? ಭವಿಷ್ಯದಲ್ಲಿ ಇರ್ಬೇಕು, ಈಗಿರ್ಬೇಕು? ಈಗ. ನಿಮ್ಗೊಂದು ಪ್ರಶ್ನೆ, ನಿಮ್ದು ಒಂದು ಮಗು ಇದೆ ಅಂತ ಗೊತ್ತಾ? ನೀವು ಮಗು ಅಂತ ತಿಳ್ಕೊಳ್ಳಿ. ನೀವು ಮಗು ಯಾವಾಗ ಸ್ವಚ್ಛವಾಗಿರ್ತೀರಾ? ಕ್ಲೀನ್ ಆಗಿ ಯಾವಾಗಿರ್ತೀರಾ? ಅಮ್ಮ ಕ್ಲೀನ್ ಮಾಡ್ತಾರೆ. ಸ್ನಾನ ಮಾಡಿಸಿದಾಗಲ್ವಾ? ಸ್ನಾನ ಮಾಡಿಸಿದಾಗ ಕ್ಲೀನ್ ಆಗ್ತಿರೋ, ಸ್ನಾನ ಮಾಡಿ ಆದ್ಮೇಲೆ ಬಟ್ಟೆ ಹಾಕಿದಾಗ ಕ್ಲೀನ್ ಆಗ್ತಿರೋ, ಅಥವಾ ಆಟ ಆಟಕೊಂಡು ಬಂದಾಗ ಕ್ಲೀನ್ ಆಗಿರ್ತೀರೋ? ಅಲ್ವಾ? ಸ್ನಾನ ಮಾಡಿರುವಂತ ಸಮಯ ಏನಾಗಿರುತ್ತೆ? ಕ್ಲೀನ್ ಆಗಿರ್ತದೆ. ಬಟ್ಟೆ ಹಾಕುವವರೆಗೂ ಕೂಡ ವಾತಾವರಣದ ಮತ್ತೆ ಯಾವ್ದೋ ಧೂಳು ಬಂದ್ಬಿಟ್ಟು ಏನಾಗ್ಬೋದು? ಶರೀರದ ಮೇಲೆ ಹೊತ್ಕೊಂಡಿರ್ಬೋದು. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ತುಂಬಾ ಸೆಕೆ ಆಗಿದೆ ಅಂತ ಬಿಟ್ಟು ಸ್ನಾನ ಮಾಡ್ಲಿಕ್ಕೆ ಹೋಗಿ. ಓಕೆ, ಯಾವಾಗ ನೀವು ಸ್ನಾನ ಮಾಡ್ತಾ ಇರ್ತೀರೋ ಅವಾಗ ಹೆಂಗಿರ್ತದೆ? ಆರಾಮ್ ಅಂತ ಅನ್ಸುತ್ತೆ. ಓಕೆ, ಸ್ನಾನ ಮಾಡಿ ಹೊರಗಡೆ ಬಂದ ತಕ್ಷಣದಲ್ಲಿ ಅಲ್ಲಿ ಸೆಕೆ ಇದ್ದಾಗ ಮತ್ತೆ ವಾಪಸ್ ಏನಾಗ್ತದೆ? ಬೆವರು ಸ್ಟಾರ್ಟ್ ಆಗತ್ತೆ, ಮತ್ತು ಸೆಕೆಯ ಪರಿಣಾಮ ಪ್ರಭಾವ ಆತ್ಮದ ಮೇಲೆ ಆಗತ್ತೆ. ಹಾಗೇನೆ ಆತ್ಮ ಸಂಪೂರ್ಣವಾಗಿ ಶುದ್ಧ ಆಗೋದು ಯಾವಾಗ? ಸಂಗಮ ಯುಗದಲ್ಲಿ. ಬಾಬಾ ಕೇಳ್ತಾ ಇರೋದೇನು ಅಂತಂದ್ರೆ, ಆ ರೀತಿ ಸ್ವಚ್ಛತೆಗೋಸ್ಕರ ನಿಮ್ಮ ಮನಬುದ್ಧಿಯನ್ನ ಭಗವಂತನ ಕೈಯಲ್ಲಿ ಕೊಟ್ಟಿದ್ದೀರಾ? ಏನ್ ಹೇಳಿ? ಸ್ವಚ್ಛತೆಗೋಸ್ಕರ ನಿಮ್ಮ ಮನಬುದ್ಧಿಯನ್ನ ಯಾವ್ದ ಕೊಟ್ಟಿದ್ದೀರಿ? ಭಗವಂತನ ಕೈಲಿ ಕೊಟ್ಟಿದ್ದೀರಾ? ಹಂಗಂದ್ರೆ ಹಾಗಂದ್ರೆ ನಿಮ್ಮ ಹತ್ರ ಶರೀರ ಇಡೋದೊಂದು ಸಾಧನ ಇದೆಯಲ್ಲ,
ನಿಮ್ಮ ಹತ್ರ ಅಮ್ಮ ಇದಾರಲ್ಲ, ಹ್ಮ್ ಅಮ್ಮನ ಜೊತೆಗೆ ನೀವ್ ಏನೇನ್ ಮಾಡ್ತೀರಾ? ನಿಮ್ಮ ಅಮ್ಮನ ಜೊತೆಗೆ ಏನೇನ್ ಮಾಡ್ತೀರಾ? ಅಮ್ಮನ ಕೆಲಸದಲ್ಲಿ ಸಹಯೋಗ ಕೊಡ್ತೀವಿ. ಮತ್ತೆ ಅಮ್ಮ ಹೇಳ್ದಂಗ್ ಕೇಳ್ತೀವಿ. ಸರಿ, ಅಮ್ಮ ನಿಮ್ಮ ಮೇಲೆ ಏನೇನ್ ಮಾಡಬಹುದು? ಸ್ನಾನ ಮಾಡಿಸ್ತಾರೆ, ಬಟ್ಟೆ ಹಾಕ್ತಾರೆ, ಊಟ ಆಮೇಲೆ ಎಲ್ಲ ಹಾ ಮಾಡ್ತಾರೆ. ಹಾ ಆಮೇಲೆ ಏನ್ ಬೇಕೋ ತಕ್ಕೊಡ್ತಾರೆ. ಸರಿ. ನೀವ್ ಏನೇನ್ ಮಾಡ್ಬೋದು ಅಂದ್ರೆ ಅಮ್ಮನ ನೋಡ್ತಾ ಕೂತ್ಕೊಳ್ಬಹುದು, ಏನ ಅಮ್ಮನಿಂದ ಆಸ್ತಿ ಪಡ್ಕೊಳ್ಬಹುದು, ಅಮ್ಮನ ಹತ್ರ ಮಾತಾಡ್ತಾ ಇರಬಹುದು, ಅಮ್ಮನಿಗೆ ಬೇಡಬಹುದು, ಅಮ್ಮನ ಪ್ರತಿ ಗಾಯನ ಮಾಡಬಹುದು, ಅಮ್ಮನ ಮಡಿಲಲ್ಲಿರ್ಬೋದು. ಓಕೆನಾ? ಶರೀರವನ್ನು ಅಮ್ಮನ ಕೈಲಿ ಕೊಟ್ಬಿಟ್ಟು ಅದನ್ನು ಸ್ವಚ್ಛ ಮಾಡಿಸ್ಬೋದು, ಅವರಿಂದ ಊಟ ತಿಂಡಿ ತಿನ್ನಿಸ್ಬೋದು, ಅಮ್ಮನ ಜೊತೆಗೆ ಆಟ ಆಡ್ಬೋದು, ಅಮ್ಮನ ಕೆಲಸಕ್ಕೆ ಸಹಯೋಗವನ್ನ ಕೊಡಬಹುದು, ಅಮ್ಮನ ಜೊತೆಗೆ ಊಟನೂ ಕೂಡ ಮಾಡಬಹುದು, ಅಮ್ಮ ನಿಮ್ಗೆ ಮಲಗಿಸ್ಬೋದು ಅಲ್ವಾ? ಹೀಗೆ ತುಂಬಾ ಕೆಲಸ. ಅಮ್ಮ ನಿಮ್ಗೆ ಜನ್ಮ ಕೊಟ್ಟಿರ್ತಾರೆ, ಶಿಕ್ಷಣವನ್ನ ಕೊಡ್ತಾರೆ, ತಪ್ಪು ಮಾಡದೆ ನಿಮ್ಗೆ ಸರಿ ಮಾಡ್ತಾರೆ. ಇಷ್ಟೆಲ್ಲ ಕೆಲಸವನ್ನ ಏನ್ ಮಾಡ್ತಾರೆ? ಯಾರು ಮಾಡ್ತಾರೆ? ಅಮ್ಮ. ಅಮ್ಮ. ಈಗ ಪ್ರಶ್ನೆ, ಮುಖ್ಯ ಪ್ರಶ್ನೆ ಕರೆಕ್ಟ್ ಆಗಿ ಕೇಳಿ. ಇಷ್ಟೆಲ್ಲ ಕೆಲಸದಲ್ಲಿ ಹೋಲಿ ಹಬ್ಬಕ್ಕೆ ಸಂಬಂಧಪಟ್ಟಿದ್ದು ಯಾವ ಕರ್ಮ? ಹೋಲಿ ಹಬ್ಬಕ್ಕೆ ಸಂಬಂಧಪಟ್ಟಿದ್ದು ಯಾವ ಕರ್ಮ? ಪವಿತ್ರ. ಅಮ್ಮ ನಮ್ಮನ್ನ ಕ್ಲೀನ್ ಮಾಡ್ತಾರಲ್ಲ, ಆ ಅದು ಶರೀರವನ್ನು ಸ್ವಚ್ಛ ಮಾಡ್ತಾರ, ಅದ್ಯಾವುದು? ಪವಿತ್ರ. ಹೋಲಿ. ಊಟ ತಿಂಡಿ ಕೊಡ್ಸೋದು ಪವಿತ್ರ ಅಂತ ಹೇಳ್ತಾರ? ಇಲ್ಲ ಇಲ್ಲ. ಶೃಂಗಾರ ಮಾಡೋದಕ್ಕೆ ಪವಿತ್ರ ಅಂತ ಹೇಳ್ತಾರ? ಇಲ್ಲ. ಮಾತಾಡೋದಕ್ಕೆ ಪವಿತ್ರ ಅಂತ ಹೇಳ್ತಾರ? ಇಲ್ಲ ಅಮ್ಮನನ್ನ ನೋಡೋದಕ್ಕೆ ಪವಿತ್ರ ಅಂತ ಹೇಳ್ತಾರ? ಇಲ್ಲ ಬಾಬನ್ ಮನೇಲಿ ಕೂತ್ಕೊಂಡ್ಬಿಟ್ಟು ಜೋರಾಗಿ ಗೊರಕೆ ಹೊಡೋದು ನಿದ್ರೆ ಮಾಡೋದಕ್ಕೆ ಪವಿತ್ರ ಅಂತ ಹೇಳ್ತಾರ? ಇಲ್ಲ ಬಾಬನ್ ಮನೇಲಿ ಬ್ರಹ್ಮಭೋಜನ ತಿನ್ನೋದು ಪವಿತ್ರನಾ? ಇಲ್ಲ ಇಲ್ಲ. ಅದ್ ಪವಿತ್ರ ಯಾವುದು? ಸ್ವಚ್ಛತೆ ಮಾಡ್ತಾರಲ್ಲ ಅಮ್ಮ, ಮನಸ್ಸನ್ನ ಬಾಬನ ಕೈಲಿ ಕೊಡಬೇಕು, ಬಾಬಾ ಅದನ್ನ ಕ್ಲೀನ್ ಮಾಡ್ಬೇಕು, ಆ ಅನುಭವ ನಿಮಗೆ ಆಗ್ಬೇಕು. ಅದರ ನೆನಪಿನಾರ್ಥನೇ ಹೋಲಿ ಹಬ್ಬ. ಶೃಂಗಾರ ಮಾಡೋದು, ನಿಮ್ಗೆ ರೆಡಿ ಮಾಡೋದು ಅದು ಹೋಲಿ ಹಬ್ಬ ಅಲ್ಲ. ಹೋಲಿ ಹಬ್ಬ ಯಾವುದು? ಕ್ಲೀನ್ ಮಾಡೋದು, ಸ್ವಚ್ಛತೆ ಮಾಡೋದು. ಕ್ಲೀನ್ ಮಾಡುವಂಥದ್ದು, ಸ್ವಚ್ಛ ಮಾಡುವಂತ. ಓಕೆ, ಅದು ಆದ ಮೇಲೆ ಪರಮಾತ್ಮಕ್ಕೆ ಸಂಘಕ್ಕೆ ರಂಗ, ಆಮೇಲೆ ಬಣ್ಣ ಹಾಕೊಳ್ಳೋದು, ಅದನ್ನು ಕೂಡ ಯಾವುದು? ಹೋಲಿ ಹಬ್ಬ. ಅರ್ಥ ಆಯ್ತಾ? ಅದಕ್ಕೆ ಮೊದ್ಲೇನ್ ಮಾಡ್ಕೊಳ್ಬೇಕು ನಾವು? ಸ್ವಚ್ಛ. ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಅಮ್ಮ ಮತ್ತು ಮಗು ಮಾತಾಡ್ತಾ ಇರ್ತಾರೋ ಇಲ್ವೋ? ಇಲ್ಲ. ಇಲ್ಲ ಇಲ್ಲ, ಇಲ್ಲ ತಾನೆ? ಓಕೆ ಓಕೆ. ಇನ್ನೊಂದು, ಅವರು ಮಾತಾಡೋದಿಲ್ಲ, ಸರಿ, ಅವಾಗ ಅಮ್ಮ ಮಗು ಊಟ ತಿನ್ನಿಸ್ತಾರೋ ಇಲ್ವೋ? ಇಲ್ಲ. ಬಟ್ಟೆ ಹಾಕ್ತಾ ಇರ್ತಾರೋ ಇಲ್ವೋ? ಇಲ್ಲ ಆವಾಗ ಮಗುವಿನ ಶರೀರ ಸಂಪೂರ್ಣವಾಗಿ ಯಾರ ಕೈಯಲ್ಲಿ ಇರ್ತದೆ? ಅಮ್ಮನ ಕೈ. ತಾಯಿ. ಮಗು ಏನ್ ಮಾಡ್ತಾ ಇರ್ತದೆ? ಸುಮ್ಮನೆ ಕೂತಿರು. ಏನು ಸ್ನಾನ ಮಾಡಿಸಿದಾರೋ, ಯಾವ ಸೋಪ್ ಹಾಕ್ಬಿಟ್ಟು ಉಜ್ತಾ ಇದ್ದಾರೋ, ಯಾವ ಬ್ರಷ್ ಹಾಕ್ಬಿಟ್ಟು ಎಮ್ಮೆ ಮೈ ಆಗಿ ಚೆನ್ನಾಗಿ ಉಜ್ತಾ ಇದ್ದಾರೋ ಅದನ್ನೇನ್ ಮಾಡೋದು? ಅನುಭವ. ಅನುಭವಿಸೋದು. ಹಾಗೆ 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 ಮನಸ್ಸನ್ನು ನೀವು ಯಾರ ಕೈಲಿ ಕೊಡಬೇಕು? ಬಾಬನ ಕೈಲಿ ಕೊಟ್ಟು ಯೋಗಾಗ್ನಿಯಲ್ಲಿ ನಿಮ್ಮ 2,500 ವರ್ಷದ ಆ ಒಂದು ವಿಕರ್ಮ ಏನಾಗ್ಬೇಕು? ಸುಟ್ಟು ಭಸ್ಮ ಆಗ್ಬಿಡ್ಬೇಕಂತ. ಏನಾಗ್ಬೇಕು? ಭಸ್ಮ ಆಗ್ಬಿಡ್ಬೇಕು. ಆವಾಗ ಆ ಸಮಯದಲ್ಲಿ ಆ ಸಾಧನವನ್ನ ಬೇರೆ ಯಾವ ಕೆಲಸಕ್ಕೂ ಉಪಯೋಗ ಮಾಡುವ ಹಾಗೆ ಇಲ್ಲ. ಆ ಸಮಯದಲ್ಲಿ ನಿಮ್ಮ ಮನಸ್ಸಿನಿಂದ ಯಾವುದೇ ಸಂಕಲ್ಪ ಮಾಡಬಹುದಾ? ಮಾಡ್ಬಾರ್ದು, ಯೋಚನೆ, ಇಲ್ಲ. ಮಾಡ್ಬಾರ್ದು, ಚಿಂತನೆ, ಮಾಡ್ಬಾರ್ದು, ಚಿಂತೆ, ಮಾಡ್ಬಾರ್ದು, ಮನನ, ಮಾಡ್ಬಾರ್ದು, ವಿಚಾರ ಸಾಗರ ಮಂಥನ, ಏನೂ ಇಲ್ಲ. ಮಾಡ್ಬಾರ್ದು, ಸಿಟ್ಟು, ಮಾಡ್ಲೇಬಾರ್ದು, ಜಗಳ, ಮಾಡ್ಲೇಬಾರ್ದು, ಸೇವೆ, ಇಲ್ಲ. ಮಾಡ್ಬಾರ್ದು, ವಿಶ್ವ ಕಲ್ಯಾಣ. ಇಲ್ಲ. ಮಾಡ್ಬಾರ್ದು. ಅರ್ಥ ಆಗ್ತಾ ಇದೆ ನಿಮ್ಗೇನು ಅಂತ? ಟ್ರೈನಿಂಗ್ ನಡೀತೈತೆ. ಬಾಬಾ ಯಾವ ಸ್ಟೇಜ್ ಅನ್ನು ಹೇಳ್ತಾ ಇದ್ದಾರೆ, ಅದು ಯಾವ್ದಕ್ ಸಂಬಂಧಪಟ್ಟಿದ್ದು? ಕ್ಲೀನಿಂಗ್ ಬೇರೆನೆ, ಬಟ್ಟೆ ಹಾಕೋದು ಬೇರೆನೆ, ಊಟ ತಿನ್ಸೋದು ಬೇರೆನೆ, ಪಾಠ ಹೇಳೋದು ಬೇರೆನೆ, ಹೃದಯ ಆಲಿಂಗನ ಬೇರೆನೆ. ಅದನ್ನು ಇಲ್ಲಿ ಏನಾಗಬಾರ್ದು, ಮಿಕ್ಸ್ ಆಗ್ಬಾರ್ದು. ಮಾಡುವ ಹಾಗಿಲ್ಲ. ಯಾವ ಸಮಯದಲ್ಲಿ ಯಾವ ಕರ್ಮ ಇದೆಯೋ ಆ ಕರ್ಮ ಮತ್ತು ಕರ್ಮದ ಫಲಗಳಿಗೆ ಮಾತ್ರ ನಾವು ಗಮನವನ್ನ ಕೊಡಬೇಕೇ ಹೊರತು ಬೇರೆ ಕಡೆ ಗಮನ ಕೊಡುವಂಗಿಲ್ಲ. ಅಮ್ಮ ಸ್ನಾನ ಮಾಡಿಸ್ತಾ ಇರ್ಬೇಕಾದ್ರೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡ್ರೆ ಏನಾಗ್ತದೆ?
ಅನುಭವ ಮೊಬೈಲು ಹಾಳಾಗ್ತದೆ ಮತ್ತು ಹಗುರತೆಯ ಅನುಭವ ಆಗೋದಿಲ್ಲ. ನೀವು ಮೊಬೈಲ್ ಇಟ್ಕೊಂಡ್ರೆ ಅಮ್ಮ ಸರಿಯಾಗಿ ಸ್ನಾನ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಆಗೋದಿಲ್ಲ. ಅಂದಮೇಲೆ ಹೋಲಿ ಹಬ್ಬ ಅಂತಂದ್ರೆ ಏನು? ಮನಸ್ಸನ್ನು ಸಂಪೂರ್ಣವಾಗಿ ಬಾಬನ ಕೈಯಲ್ಲಿ ಕೊಟ್ಟಿದ್ದೀರಿ. ಯಾಕೆ? ಕ್ಲೀನ್ನೆಸ್. ಸ್ವಚ್ಛತೆಗೋಸ್ಕರ ಮಾತ್ರ. ಅಲ್ಲಿ ಹಗುರತೆ ಮಾತ್ರ ಆಗತ್ತೆ. ಓಕೆ, ಆವಾಗ ಹಗುರತೆ ಮಾತ್ರ ಆದಾಗ ಅವಾಗ 3 ಲೋಕದ ಕಡೆ ನಿಮ್ ಗಮನ ಇರಬೇಕು, ಇರಬಾರ್ದು? ಇಡಬಾರ್ದು. ಇಲ್ಲ. ಮೂರು ಲೋಕಕ್ಕೂ ನಿಮ್ಗೇನು ಸಂಬಂಧ ಇಲ್ಲ. ಇಲ್ಲ. ಕೇವಲ ಅಲ್ಲಿ ಏನು ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ, ಆ ಕ್ಲೀನಿಂಗ್ ಪ್ರೊಸೆಸ್ಸಿನ ಅನುಭವ ಮಾಡೋದಷ್ಟೇ ಕೆಲಸನೇ ಹೊರತು ಬಾಬನ ಕಿರಣ ಬೀಳ್ತಾ ಇದೆ ಅಂತ ಬಿಟ್ಟು ಕೂಡ ನೀವೇನ್ ಮಾಡುವಂಗಿಲ್ಲ, ಅದರ ಕಡೆ ಗಮನನು ಕೂಡ ಕೊಡುವ ಹಾಗೆ ಇಲ್ಲ. ಈಗ ಸಂಪೂರ್ಣವಾಗಿ ನೀವೇನ್ ಮಾಡ್ಬೇಕು? ಬಾಬನ ಒಳಗಡೆ ಹೋಗ್ಬೇಕು. ಸರಿ, ಬಾಬನ ಪ್ರಶ್ನೆ ಏನು ಅಂತಂದ್ರೆ, ಮಕ್ಕಳೇ, ಶರೀರ ಗಲೀಜಾಗತ್ತಲ್ವಾ? ಆಗಲ್ಲೋ? ಸರಿ, ಕ್ಲೀನ್ ಮಾಡ್ಲಿಕ್ಕೆ ಏನ್ ಬೇಕು? ನೀರು, ಸೋಪು. ಹೌದಾ? ಸಾಂಬಾರು, ರಸಮ್ಮು, ಮಜ್ಜಿಗೆ, ಮೊಸರು, ಹಾಲು ಎಲ್ಲ ಹಾಕಿದ್ರೆ ಕ್ಲೀನ್ ಆಗೋದಿಲ್ವಾ? ಇಲ್ಲ. ಸರಿ, ಶರೀರ ನೀರಿಂದ ಕ್ಲೀನ್ ಆಗ್ಬೇಕು ತಾನೆ? ಸಂಪೂರ್ಣ ಶರೀರ ಬೇಗ ಕ್ಲೀನ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಶರೀರ ಗಲೀಜಾಗಿದೆ ಅಂತ ಗೊತ್ತಾಯ್ತು, ಕ್ಲೀನ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಸಂಪೂರ್ಣ ಶರೀರ ಬೇಗ ಕ್ಲೀನ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮಳೆ ನಿಂತ್ಕೋಬೇಕು. ಆಮೇಲೆ ಆಮೇಲೆ ಶವರ್. ಆಮೇಲೆ ನೆಕ್ಸ್ಟ್ ಮುಳುಗ್ಬಿಡೋದು. ಹೊಳೆಯಲ್ಲಿ ಮುಳುಗ್ತೀರಾ, ಸಮುದ್ರದಲ್ಲಿ ಮುಳುಗ್ತೀರಾ? ಹೊಳೆಲಿ. ಸಮುದ್ರದಲ್ಲಿ ಮುಳುಗ್ತೀರಾ, ಹೊಳೆಯಲ್ಲಿ ಮುಳುಗ್ತೀರಾ? ಹೊಳೆಲಿ. ಹೊಳೆಯಲ್ಲಿ ಮುಳುಗಿದ್ರೆ ಏನಾಗ್ತದೆ ಅಂತಂದ್ರೆ, ಅಲ್ಲಿ ಇದಿದೆಯಲ್ಲ, ಏನ್ ಹೇಳಿ, ಆಳ ಕಡಿಮೆ ಇರ್ತದೆ. ಸಂಪೂರ್ಣವಾಗಿ ಶರೀರ ಮುಳುಗ್ತದೆ ಅಂತ ಯಾವ ಗ್ಯಾರಂಟಿ ಇಲ್ಲ. ಸಮುದ್ರ ಆಗಿದ್ರೆ ಯಾವ್ದ್ರಲ್ಲಿ ಉತ್ತಮ? ಸಮುದ್ರ. ಓಕೆ, ಈಗ ಸತ್ರಾಜಣ್ಣರು ಮಳೆಯಲ್ಲಿ ನಿಲ್ಬೇಕು ಅಂತಂದ್ರು. ಓಕೆ, ಮಳೆಯಲ್ಲಿ ನಿಂತಾಗ ಶರೀರ ಕ್ಲೀನ್ ಆಗುತ್ತೋ, ಸಮುದ್ರದಲ್ಲಿ ಮುಳುಗದಾಗ ಕ್ಲೀನ್ ಆಗುತ್ತೋ? ಸಮುದ್ರದಲ್ಲಿ ಮುಳುಗ್ದಾಗೆ ಕ್ಲೀನ್ ಆಗುತ್ತೆ. ಮಳೆಯಲ್ಲಿ ನಿಂತಾಗ ಯಾಕೆ ಕ್ಲೀನ್ ಆಗೋದಿಲ್ಲ? ಸ್ವಲ್ಪ ಮಳೆ ಬಂದು ನಿಂತಿಲ್ಲ, ಮಳೆ ಬರ್ತಾ ಇದೆ, ಜೋರಾಗಿ ಬರ್ತಾ ಇದೆ. ನೀವು ಮಳೆಯಲ್ಲಿ ನಿಂತಿದ್ದೀರಿ, ಆವಾಗ ಶರೀರ ಸಂಪೂರ್ಣ ಕ್ಲೀನ್ ಆಗ್ತದೋ ಆಗಲ್ವೋ? ಎಷ್ಟು ನೀರ್ ಬೇಕೋ ಅಷ್ಟು ನೀರು ಸಿಗೋದಿಲ್ಲ. ಸಮುದ್ರದಲ್ಲಾದ್ರೆ ತುಂಬಾ ನೀರು ಸಿಗುತ್ತೆ. ನೀರು ಎಷ್ಟಾದ್ರೂ ಇಡ್ಲಿ, ಬಟ್ಟೆ ಮೇಲೆ ನೀರ್ ಬಿದ್ದು ಆಮೇಲೆ ಶರೀರ ಟಚ್ ಆಗತ್ತೆ. ಬಟ್ ಮಳೆ ನೀರಿಂದ ಅಷ್ಟೊಂದು ಶುದ್ಧ ಆಗಕ್ಕಾಗಲ್ಲ ಪೂರ್ಣವಾಗಿ. ಸರಿ, ನನ್ನ ಪ್ರಶ್ನೆ ಏನು ಗೊತ್ತಾ? ಮೇಲಿಂದ ಮಳೆ ಬೀಳ್ತಾ ಇದೆ, ಹೌದಾ? ಮೇಲಿಂದ ಮಳೆ ಬೀಳ್ತಿದ್ದಾಗ ಕಂಕಳಲ್ಲಿ ನೀರು ಹೋಗ್ತದೋ ಹೋಗಲ್ವೋ? ಹೋಗಲ್ಲ. ಆಗಲ್ಲ, ಆಗೋದಿಲ್ಲ ತಾನೆ? ಸರಿ, ಸಮುದ್ರದಲ್ಲಿ ಮುಳುಗಿದಾಗ ಕಂಕಳಲ್ಲಿ ನೀರು ಹೋಗ್ತದೋ ಹೋಗಲ್ವೋ? ಹೋಗತ್ತೆ ತಾನೆ? ಅವಾಗ ಯಾವ್ದು ಉತ್ತಮ? ಸಮುದ್ರ. ಅರ್ಥ ಆಯ್ತಾ ಇವಾಗ? ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ಮನಸ್ಸನ್ನ ಸಂಪೂರ್ಣವಾಗಿ ಯಾರ ಕೈಲಿ ಕೊಡ್ಬೇಕು? ಯೋಗಾಗ್ನಿ. ಅದನ್ನೇ ಬಾಬಾ ಹೇಳ್ತಿರೋದು. ತುಕ್ಕಿಡ್ದಿರುವಂತ ಕಬ್ಬಣವನ್ನ ಏನ್ ಮಾಡ್ಬೇಕು? ಕಬ್ಬಣದಿಂದ ಏನ್ ತೆಗಿಬೇಕು? ತುಕ್ಕು ತೆಗಿಬೇಕು. ತುಕ್ಕು ತೆಗೆದ್ರೆ ನೀವು ಕಲಿಯುಗದಲ್ಲೇ ಜನ್ಮ ಪಡ್ಕೊಳ್ತೀರಿ. ತುಕ್ಕು ತೆಗೆದ ಏನ್ ಇರ್ತದಲ್ಲಿ? ಕಬ್ಬಣ. ಅದರಿಂದ ತೆಗಿಬೇಕಾಗಿರೋದೇನು? ವಜ್ರವನ್ನ ಅಲ್ವಾ? ವಜ್ರ ತೆಗಿಬೇಕು ಅಂದ್ರೆ ಬೆಂಕಿ ಪಕ್ಕದಲ್ಲಿ ಇಟ್ರ ಆಗತ್ತಾ? ಇಲ್ಲ, ಒಳಗಡೆ ಬೆಂಕಿ ನೋಡ್ತಾ ಇದ್ರ ಆಗ್ತದ? ಹಿಂಗೆ ಬರೀ ಟಚ್ ಮಾಡ್ಬಿಟ್ಟು ಹೊರಗಡೆ ಬಂದು ಕೂತ್ಕೊಂಡ್ರೆ ಆಗತ್ತಾ? ಏನ್ ಮಾಡ್ಬೇಕು? ಒಳಗಡೆ ಹಾಕ್ಬಿಡ್ಬೇಕು. ಚೆನ್ನಾಗಿ ಕೆಂಪಾಗಿ ಉರಿತಾ ಇರುವಂತ ಬೆಂಕಿ ಒಳಗಡೆ ಆ ಕಬ್ಬಣವನ್ನ ಏನ್ ಮಾಡ್ಬೇಕು? ಎಷ್ಟೊತ್ತು? 1 ನಿಮಿಷನ 2 ನಿಮಿಷನ? ಗಂಟೆ ಗಟ್ಲೆ ಅದ್ರಲ್ಲಿ ಇಡ್ಬೇಕು ತಾನೆ? ಆವಾಗ ತಾನೇ ಅದು ಎಷ್ಟೋ ವರ್ಷದ ತುಕ್ಕು, ಕಬ್ಬಣ, ತಾಮ್ರ, ಬೆಳ್ಳಿ, ಬಂಗಾರ ಎಲ್ಲ ಸ್ವಚ್ಛ ಆಗ್ಲಿಕ್ಕೆ ಸಾಧ್ಯ. ಅದು ಮೃದುವಾಗ್ಬೇಕಲ್ವಾ? ಅಂದ್ರೆ ಬಾಬಾ ಹೇಳ್ತಾ ಇರೋದು, ಮಕ್ಕಳೇ, ನೀವು ಬಾಬನ ಎದುರುಗಡೆ ಬಂದಾಗ ಹೆಂಗ್ ಬಂದಿದ್ರಿ?
ಒಳಕಾಲಿದೆ. ಕಪ್ಪಾಗ್ಬಿಟ್ಟು ಬಂದಿದ್ದೀರಾ. ಓಕೆ, ಈಗ ನಿಮ್ಮ ಮೂಲಕ ಯಾರ ಪ್ರತ್ಯಕ್ಷತೆ ಆಗ್ಬೇಕು? ಬಾಬಾ ಪರಮಾತ್ಮ. ಭಗವಂತನ ಪ್ರತ್ಯಕ್ಷತೆ ಆಗ್ಬೇಕು. ಈಗಿರುವಂತ ವಾಸ್ತವಿಕ ಸ್ಥಿತಿ ಬಾಬಾ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಪ್ರತ್ಯಕ್ಷತೆ ಆಗುದು ಆಮೇಲೆ ಇನ್ನೂ ಮಕ್ಕಳು ಬಾಬನ ಹತ್ರ ಮನ ಬುದ್ಧಿಯನ್ನು ಕೊಟ್ಕೊಂಡು ಇನ್ನೂ ಸ್ವಚ್ಛನೆ ಮಾಡ್ಕೊಂಡಿಲ್ವಂತ. ಏನ್ ಮಾಡ್ಕೊಂಡಿಲ್ಲ? ಸ್ವಚ್ಛನೆ ಮಾಡ್ಕೊಂಡು ಶಿವರಾತ್ರಿ ದಿನ ಜನ್ಮ ಆಯ್ತು. ಯಾವ ಜನ್ಮ ಅಂತ ಹೇಳ್ತಿದ್ದಾರೆ ಬಾಬಾ? ವಿಶ್ವ ಕಲ್ಯಾಣದ ಜನ್ಮ, ಹೌದಾ? ಅದಕ್ಕೆ ತಕ್ಕಾಗಿ ಏನು ಸ್ವಚ್ಛತೆ ಆಗ್ಬೇಕು, ಆ ಸ್ವಚ್ಛತೆ ಇನ್ನೂ ಮಕ್ಕಳಲ್ಲಿ ಬಂದಿಲ್ಲ. ಅಂದ್ರೆ ಗಂಟೆಗಟ್ಲೆ ಮನಬುದ್ಧಿಯನ್ನ ಕೇವಲ ಪರಮಾತ್ಮನಲ್ಲಿ ಎಚ್ಚರಾವಸ್ಥೆಯಲ್ಲಿ ಕ್ಲೀನಿಂಗ್ ಪ್ರೋಸೆಸ್ಸಿಗೆ ಅಂತಾನೆ ನಾವೇನ್ ಮಾಡ್ತಾ ಇಲ್ಲ, ಮನ ಬುದ್ಧಿಯನ್ನ ಬಾಬನಿಗೆ ಸಮರ್ಪಣೆ ಮಾಡ್ತಾ ಇಲ್ಲ. ಬಾಬನ ಹತ್ರ ಹೋಗ್ತಾ ಇಲ್ವಾ? ಹೋಗ್ತಾ ಇದ್ದೀವಿ. ಹಾ, ಅಮೃತ ವೇಳೆ 45 ನಿಮಿಷ 1 ಗಂಟೆ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದೀವಿ. ಸಾಯಂಕಾಲದ ಯೋಗ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದೀವಿ. ಆದ್ರೆ ಅವಾಗ ಏನ್ ಮಾಡ್ತಿದ್ದೀವಿ? ಮನ ಬುದ್ಧಿ ಕೊಟ್ಟಿಲ್ಲ. ಬಾಬನ ಹತ್ರ ಹೋಗ್ತೀವಿ, ಮನಸ್ಸು ಬಾಬನಲ್ಲಿ ಇರ್ತದೆ. ಆದ್ರೆ ಕಿರಣ ನೋಡೋದು, ಬಣ್ಣ ನೋಡೋದು, ಕೂಗೋದು, ಬೊಬ್ಬೆ ಹೊಡೆಯೋದು, ಬೇಡೋದು, ಅದಾಗ್ಲಿಲ್ಲ, ಇದಾಗ್ಲಿಲ್ಲ, ಅದು ಬೇಕು, ಇದು ಬೇಕು, ಅದ್ ಹಾಗಾಯ್ತು, ಇದು ಹೀಗಾಯ್ತು ಅಂತ ಏನ್ ಮಾಡೋದು? ಹೇಳ್ತಾ ಕೂತ್ಕೊಳ್ಳೋದು. ಸರಿನಾ? ಓಕೆ, ನೀವು ಸ್ನಾನ ಮಾಡ್ಲಿಕ್ಕಂತ ಸಮುದ್ರಕ್ಕೆ ಹೋಗ್ತೀರಾ. ಎಲ್ಲಿಗೆ? ಸಮುದ್ರ ಎದುರುಗಡೆ ಹೋಗ್ಬಿಟ್ಟು ಸಮುದ್ರದ ಎದುರುಗಡೆ ಹೋಗ್ಬಿಟ್ಟು ಬೊಬ್ಬೆ ಹೊಡೆಯೋದು, ಅವಾಗ ಕ್ಲೀನ್ ಆಗ್ತದೋ ಆಗಲ್ವೋ? ಆಗಲ್ಲ. ಹತ್ರೆ ಇಲ್ಲ. ಗಾಯನ ಮಾಡಿದ್ರೆ, ಇಲ್ಲ. ಮಾತಾಡಿದ್ರೆ, ಇಲ್ಲ. ಅದ್ರ ಪಕ್ಕದಲ್ಲಿ ಮಲ್ಕೊಂಡ್ರೆ ಇಲ್ಲ. ಮತ್ತೇನ್ ಮಾಡ್ಬೇಕು? ಮುಳುಗ್ಬಿಡ್ಬೇಕು. ಸಮುದ್ರ ಒಳಗಡೆ ಇಳಿಬೇಕು ತಾನೆ? ಹೌದು. ಓಕೆ, ಸಮುದ್ರ ಒಳಗಡೆ ಇದ್ದಾಗ ನಿಮ್ಗೇನ್ ಕೆಲಸ? ಮುಳುಗೋದಷ್ಟೇ. ಸಮುದ್ರದ ಸುಖದ ಅನುಭವ ಮಾಡೋದು ಅಷ್ಟೇ ಕೆಲಸ ನಿಮ್ಗೆ, ಬೇರೆ ಏನಾದ್ರು ಕೆಲಸ ಇದೆಯಾ? ಇಲ್ಲ ತಾನೆ? ಹಾಗೆ ಇಲ್ಲಿ ರಾಜಯೋಗದಲ್ಲಿ ಇಷ್ಟು ಸಮಯ ಆ ಕ್ಲೀನಿಂಗ್ ಆಗುವಂತ ಪ್ರೊಸೆಸ್ಸಿನ ಅನುಭವ ನಿಮಗೆ ಅರ್ಥ ಆಯ್ತು? ಅರ್ಥ ಆಗಿಲ್ವೋ? ಇನ್ನೂ ಉದಾಹರಣೆ ಹೇಳ್ಬೇಕಂದ್ರೆ, ನಿಮ್ಗೆ ಹೊಟ್ಟೆ ನೋವು ತಲೆನೋವು ಇದೆ ಅಂತ ತಿಳ್ಕೊಳ್ಳಿ. ನೀವು ಒಂದು ಮಾತ್ರೆ ತಗೊಳ್ತೀರಾ, ಮಾತ್ರೆ ತಗೊಂಡ ಆದ್ಮೇಲೆ ನಿಮ್ಮ ಶರೀರದಲ್ಲಿ ಎಲ್ಲಿ ನೋವಿದೆ, ತಲೆಯಲ್ಲಿ ಇದೆಯೋ, ಹೊಟ್ಟೆಯಲ್ಲಿದೆಯೋ, ಬೆನ್ನಿದೆಯೋ, ಅದ ಕಡೆ ಗಮನವನ್ನ ಕೊಟ್ಟಾಗ ಆ ಮಾತ್ರೆ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಆ ನೋವು ಕಡಿಮೆ ಆಗಿದ್ದ ಅನುಭವ ಆಗತ್ತೋ ಆಗಲ್ವೋ? ಆಗುತ್ತೆ. ಅದನ್ನ ಯಾರು ಮಾಡ್ತಿದ್ದಾರೆ? ಮಾತ್ರೆ. ನಿಮ್ ಕೆಲಸ ಏನು? ಅನುಭವ. ಹಾಗೆ ಮನಸ್ಸನ್ನು ಯಾರ ಕೈಲಿ ಕೊಡ್ಬೇಕು? ಬಾಬಾ ಯಾವ್ದಕ್ಕೆ? ಕ್ಲೀನಿಂಗ್ ಪ್ರೋಸೆಸ್. ಓಕೆ, ನಾನು ಕ್ಲೀನಿಂಗೇ ಮಾಡೋದಿಲ್ಲಪ್ಪ. ಏನ್ ಮಾಡೋದಿಲ್ಲ? ಕ್ಲೀನಿಂಗೇ ಮಾಡಿಲ್ಲ, ಕ್ಲೀನ್ ಆಗ್ಲೇ ಇಲ್ಲ. ಬಾಬಾನ ತಗ್ಬಿಟ್ಟು ಮನಸ್ಸನ್ನು ಕೊಟ್ಬಿಟ್ಟು, ಬಾಬಾ ಇದರಿಂದ ವಿಶ್ವ ಕಲ್ಯಾಣ ಮಾಡು ಅಂತ ಹೇಳೋದು. ಯಾರಿಗೆ? ಬಾಬಾ ಮಾಡಿದ್ರೆ ಏನಾಗ್ತದೆ? ಮಲಿನತೆ ಆಗುತ್ತೆ. ಏನಾಗತ್ತೆ ಹೇಳ್ತೇನೆ ಕೇಳಿ. ನಿಮ್ಮತ್ತೊಂದು ಪಾತ್ರೆ ಇದೆ. ಏನಿದೆ? ಪಾತ್ರೆ. ಯಾವ ಪಾತ್ರೆ? ಸಾಂಬಾರ್ ಮಾಡಿದಂತ ಒಂದು ಪಾತ್ರೆ, ಸರಿನಾ? ಆ ಪಾತ್ರೆಯಲ್ಲಿ ಏನ್ ಮಾಡಿದೀರಿ ಅಂತಂದ್ರೆ, 5000 ವರ್ಷದಿಂದ ಚಾ, ಕಾಫಿ, ಸಾಂಬಾರು, ಮೊಸರನ್ನ, ಪಲಾವು, ಜಿಲೇಬಿ, ಸೆಗಣಿ, ಧೂಳು, ಕಸ ಎಲ್ಲದಲ್ಲಿ ಏನಾಗಿದೆ? ತುಂಬಿದೆ. ಪಾತ್ರೆ ಇರೋದೆಷ್ಟು? ಒಂದೇ. ಆ ಪಾತ್ರೆಯನ್ನ ತಗೊಂಡೋಗ್ಬಿಟ್ಟು ಶಿವಬಾಬನ ಹತ್ರ, ಬಾಬಾ ಇದರಲ್ಲಿ ಶಾವಿಗೆ ಪಾಯಸ ಮಾಡ್ಬಿಟ್ಟು ನನಗೂ ಬಡಿಸು, ಬೇರೆಯವ್ರಿಗೂ ಬಡಿಸು ಅಂತ ನೀವು ಕೊಡ್ತೀರಾ, ಹೇಳ್ತೀರಾ. ಯಾರ ಹತ್ರ? ಬಾಬಾ ಏನ್ ಮಾಡ್ತಾರೆ? ಮಾಡಕ್ಕಾಗಲ್ಲ, ಎಲ್ಲಾ ತುಂಬಿಟ್ಟೈತಲ್ಲ, ಎಲ್ಲಾ ವಿಧದ್ದು. ಇಲ್ಲಪ್ಪ, ಮಾಡ್ಲೇಬೇಕು ಅಂತ ಒಯ್ದ್ಬಿಟ್ಟು ಕೊಟ್ಬಿಡೋದು. ಓಕೆ, ಸರಿ. ಅದೇ ಪಾತ್ರೆನ ಬಾಬಾ ಒಯ್ದ್ಬಿಟ್ಟು ಏನ್ ಮಾಡ್ತಾರೆ? ಬೆಂಕಿ ಮೇಲೆ ಇಡ್ತಾರೆ. ಅದಕ್ಕೆ ಹಾಲು ಹಾಕ್ತಾರೆ, ಶಾವಿಗೆ ಹಾಕ್ತಾರೆ. ಫಸ್ಟಿಗೆ ಏನ್ ಮಾಡ್ತಾರೆ? ನೀರು. ಫಸ್ಟಿಗೆ ಶಾವಿಗೆ ಹಾಕ್ಬಿಟ್ಟು ತುಪ್ಪದಲ್ಲಿ ಹೊರ್ಕೊಳ್ತಾರೆ ಅಲ್ವಾ? ಏನ್ ಮಾಡ್ತಾರೆ? ಎಲ್ಲಾ ಗಲೀಜಿರುತ್ತಲ್ಲ, ಏನು ಮಾಡಕ್ ಆಗಲ್ಲ. ಹೇಳಿ, ಅದನ್ನೆಲ್ಲ ಅದೇ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಪಾಯಸ ರೆಡಿ ಆಗತ್ತೆ. ಆ ಪಾಯಸ ನಿಮ್ಗೆ ಇಷ್ಟ ಆಗತ್ತೋ ಆಗಲ್ವೋ? ಇಷ್ಟ ಆಗಲ್ಲ. ನಿಮ್ ಮನೆಯವರಿಗೆಲ್ಲ ಬಂದವ್ರಿಗೆ ಆ ಪಾಯಸವನ್ನ ಕೊಟ್ಬಿಟ್ಟು, ಅಕ್ಕೋರೇ ತುಂಬಾ ಚೆನ್ನಾಗಿದೆ ಅಂತ 4 ಸಲ ತಗೊಂಡ್ಬಿಟ್ಟು ತಿನ್ಬಿಟ್ಟು ಮತ್ತೆ ಮನೆ ತಿನ್ಲಿಕ್ಕೆ ಬರ್ತಾರೋ ಬರಲ್ವೋ? ಕಾರಣ ಅದ್ರಲ್ಲಿ ಪಾಯಸ ಆಗಿಲ್ವಾ? ಅದ್ರಲ್ಲಿ ತುಪ್ಪ ಇಲ್ವಾ? ಶಾವಿಗೆ ಇಲ್ವಾ? ಹಾಲು, ಸಕ್ಕರೆ, ಮತ್ತೆ ಪಾಯಸ ಯಾಕೆ ಟೇಸ್ಟ್ ಬರ್ತಾ ಇಲ್ಲ? ಮಲಿನತೆ ಮಿಕ್ಸ್ ಆಗಿರುತ್ತೆ.
ಹೌದಾ? ಇಷ್ಟೆಲ್ಲಾ ಜ್ಞಾನ ಇದೆಯಲ್ವಾ ನಿಮ್ಗೆ? ಹ ಅಂದ್ಮೇಲೆ ಗಲೀಜಾಗಿರೋದ ಪಾತ್ರೆ ಇಲ್ಲಿ ಯಾವಾಗ ಶಾವಿಗೆ ಪಾಯಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ, ಗಲೀಜಾಗಿರೋ ಮನಬುದ್ಧಿಲಿ ಭಗವಂತನ ಶಕ್ತಿಯನ್ನ ಹಾಕ್ಬಿಟ್ಟು ಬೇರೆಯವ್ರಿಗೆ ಹೆಂಗ್ ಕೊಡ್ಲಿಕ್ಕೆ ಆಗತ್ತೆ? ಆಗಲ್ಲ. ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ. ಭಗವಂತನ ಶಕ್ತಿಯನ್ನು ಅದ್ರಲ್ಲಿ ಹಾಕಿದ್ರೆ ಏನಾಗತ್ತೆ? ಕೊಳೆ ಭಗವಂತನ ಶಕ್ತಿಯಲ್ಲಿ ಆಡ್ ಆಗತ್ತೆ ಹೊರತು ಭಗವಂತನ ಶಕ್ತಿ ಏನಾಗೋದಿಲ್ಲ, ಒಳಗೆ ಆಡ್ ಆಗೋದಿಲ್ಲ. ಸ್ವಚ್ಛವಾಗಿ ಆ ಪಾತ್ರೆಯಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಈಶ್ವರಿಯ ಸುಖದ ಅನುಭವ ನಿಮಗೂನು ಕೂಡ ಆಗೋದಿಲ್ಲ, ಬೇರೆಯವ್ರಿಗೂ ಆಗೋದಿಲ್ಲ. ಸ್ವಚ್ಛವಾದ ಪಾತ್ರೆಯಲ್ಲಿ ಪಾಯಸ ಮಾಡ್ತಾ 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 ಹೋದಾಗ ಏನಾಗ್ತದೆ? ಸುಗಂಧ ವಾಸನೆ ಸುಗಂಧ ಸುವಾಸನೆ ಬರ್ತಾ ಇರ್ತದೆ. ಯಾರಿಗೆ? ಎಲ್ಲರೂ. ಬಂದು ಪಾತ್ರೆಗೆ ಫಸ್ಟಿಗೆ ಬರ್ತದೆ ತಾನೆ, ಹೌದು. ಆಮೇಲೆ ಮಾಡೋರಿಗೆ ಬರ್ತದೆ, ಆಮೇಲೆ ಪಕ್ಕದ ರೂಮ್ನವ್ರಿಗೂ ಬರ್ತದೆ. ಆವಾಗ ಅಲ್ಲಿ ಬಟ್ಟಿಯಲ್ಲಿ ಕ್ಲಾಸ್ ಮಾಡ್ತಾ ಇರುವಂತ ಯೋಗೇಶ್ ಅಣ್ಣೆ ಗೊತ್ತಾಗ್ತದೆ ಏನಂತ, ಒಳಗಡೆಗೆ ಇವತ್ತೇನು ಸ್ವೀಟ್ ನಡೀತಾ ಇದೆ? ಪಾಯಸ. ಶಾವಿಗೆ ಪಾಯಸ. ಅವಾಗ ಅವ್ರ ಕ್ಲಾಸ್ ನಲ್ಲಿ ಯಾವ ಉದಾಹರಣೆ ಬರ್ತದೆ? ಶಾವಿಗೆ ಉದಾಹರಣೆ. ಬರ್ತದೆ ತಾನೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ರಾಜಯೋಗದಲ್ಲಿ ಕುಳಿತುಕೊಂಡಾಗ ಈಶ್ವರ ನಮ್ಗೆ ಅನುಭವ ಆಗದೆ ಇರೋದಕ್ಕೆ ಮುಖ್ಯವಾದ ಕಾರಣ ಯಾವುದು? ಮಲಿನ. ನಾವು ಬಾಬನ ಹತ್ರ ಹೋಗ್ಬಿಟ್ಟಾಗ ಇದನ್ನೆಲ್ಲ ತಗೊಂಡು ಹೋಗ್ತೀವಿ. ಮನೆ, ಕೆಲಸ, ಕೋರ್ಟು, ಈಶ್ವರಿ ಸೇವೆ, ಜವಾಬ್ದಾರಿ, ಇದನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಏನ್ ಮಾಡೋದು? ಶಾಂತಿ ಕೊಡು, ನೆಮ್ಮದಿ ಕೊಡು, ಆನಂದ ಕೊಡು, ಶಕ್ತಿ ಕೊಡು, ಪವಿತ್ರತೆ ಕೊಡು ಅಂತ ಏನ್ ಮಾಡೋದು? ಬೇಡ. ಆವಾಗ ಅನುಭವ ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲ. ಬೇರೆಯವರಿಗೆ ಬೇರೆಯವ್ರಿಗೂ ಇಲ್ಲ. ಆಗಲ್ಲ. ಅರ್ಥ ಆಗ್ತಿದೆ. ಅದಕ್ಕಾಗಿ ಮೊದಲು ಬಾಬಾ ಹೇಳ್ತಾರೆ, ಪವಿತ್ರ ಭವ, ಯೋಗಿ ಭವ. ಯೋಗಿ ಭವ. ಅದಕ್ಕಾಗಿ ಬಾಬನ ಹತ್ರ ಮನಸ್ಸನ್ನ ಕೊಟ್ಟಾಗ ನಿಮ್ಮ ಮನಸ್ಸು ಕೇವಲ ಈಶ್ವರನಿಗೋಸ್ಕರ ಮಾತ್ರ ಇರಬೇಕು. ಅದನ್ನು ಮೊದಲು ಬಾಬಾ ಏನ್ ಮಾಡ್ಬೇಕು? ಸ್ವಚ್ಛ ಮಾಡ್ಬೇಕು. ಆರಂಭದಲ್ಲಿ ಬಾಬನ ಮನೆಗೆ ಹೋದಾಗ ಯೋಗದಲ್ಲಿ ಕೂತ್ಕೊಂಡ ಫಸ್ಟ್ ಆಗುವಂತ ಅನುಭವ ಏನು? ಶಾಂತಿ. ಫಸ್ಟ್ ಆಗುವಂತ ಅನುಭವ ಏನು ಅಂದ್ರೆ, ಸೆಕೆಯಲ್ಲಿ ಲೇಟ್ ಆಯ್ತು ಓಡೋಡ್ ಹೋಗಿರ್ತೀರಲ್ಲ, ಸುಸ್ತಾಗಿ ಹಾ ಮಾಡ್ತಾ ಇರ್ತೀವಿ, ಸೆಕೆ ಬರ್ತಾ ಇರ್ತದೆ ಅಲ್ವಾ? ಏನ್ ಮಾಡ್ತೀರ ಅವಾಗ? ಫ್ಯಾನ್ ಫ್ಯಾನ್ ಹಾಕೊಡ್ತೀರಿ, ಟವೆಲ್ ತಗೊಂಡು ಮುಖವನ್ನ ಏನ್ ಮಾಡ್ತೀರಿ? ಆವಾಗ ಫೇರ್ ಅಂಡ್ ಲವ್ಲಿ ಇದ್ಬಿಟ್ರೆ, ಎರಡೇ ಇದ್ಬಿಟ್ರೆ ಕ್ಲೀನ್ ಆಗಿ ಒರೆಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಒರೆಸ್ಕೊಳ್ಲಿಕ್ಕೂ ಆಗೋದಿಲ್ಲ, ಒರೆಸದೆ ಇರ್ಲಿಕ್ಕೂ ಆಗೋದಿಲ್ಲ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮೊದಲು ಅದ ಕಡೆ ಗಮನ ಇದ್ದಾಗ ಅದನ್ನ ಕ್ಲೀನ್ ಮಾಡ್ಬೇಕು, ಶರೀರ ನಾರ್ಮಲ್ಗೆ ಬರಬೇಕು. ಓಕೆ, ಅದಾದ್ಮೇಲೆ ಓಕೆ, ಶರೀರ ನಾರ್ಮಲ್ಗೆ ಬಂತು. ನೆಕ್ಸ್ಟ್ ಶಾಂತಿ ಅನುಭವ. ಮನೆಯಲ್ಲಿ ಪತಿ ಜೊತೆ ಜಗಳ ಮಾಡ್ಕೊಂಡು ಬಂದಿರ್ತೀವಿ, ಅದರ ಎಫೆಕ್ಟ್ ಮನಸ್ಸು ಬುದ್ಧಿಯಲ್ಲಿ ಇರ್ತದೆ. ಹೌದು. ಅವಾಗ ಏನಾಗ್ತದೆ? ಬಾಬನ ಹತ್ರ ನಮ್ಮಂದ್ರೆ ಹಿಂಗ್ ಹೇಳಿದ್ರು ಸರಿನಾ? ನಾನು ಬೆಳಗಿನ ಸಾಯಂಕಾಲದವರೆಗೆ ಇಷ್ಟೆಲ್ಲ ಕೆಲಸ ಮಾಡ್ತೇನೆ, ಅದಕ್ಕೆ ಬೆಲೆನೇ ಇಲ್ಲ. ಒಂದೇನೋ ತಪ್ಪು ಮಾಡಿದಕ್ಕೆ ಇಷ್ಟೆಲ್ಲ ನಿಂದನೆ ಮಾಡ್ಬಿಟ್ರು, ಇನ್ಮೇಲೆ ನಾನು ಮನೆಗೆ ಹೋಗೋದೇ ಇಲ್ಲ. ಬಾಬಾ, ನಾನು ಮನೆ ಚೇಂಜ್ ಮಾಡ್ತೇನೆ, ನಾನು ಸಪ್ರೇಟ್ ಆಗಿರ್ತೇನೆ, ನಾನು ಒಬ್ಬರೇ ಇದ್ಬಿಡ್ತೇನೆ, ನಿನ್ ಜೊತೆಗೆ ಸೇವೆ ಮಾಡ್ತಿರ್ತೇನೆ ಅಂತ ಏನ್ ಮಾಡೋದು? ಬಾಬನ ಕಡೆಗೆ ಗೋಕಾಗಿದೆ. ಏನ್ ಮಾಡೋದು? ಒಳಗೆ. ಯಾರ ಜೊತೆಗಿದ್ದೀರಿ? ಬಾಬಾ ಜೊತೆ. ಬಾಬಾ ಅಲ್ಲಿ ಮುರಳಿ ನುಡಿಸ್ತಾ ಇದ್ದಾರೆ, ನಿಮ್ ಮನಸ್ಸಲ್ಲಿದೆ ಇಲ್ಲಿ. ಬಬ್ಬೆ ಹೊಡೆಯೋದು ಕಡೆ ಇದೆ. ನಮ್ಮ ಪತಿಯ ಬಗ್ಗೆ ಹೇಳೋದು, ಹಾಗಾಗಿಲ್ಲ ಹೀಗಾಗಿಲ್ಲ, ತಲೆನೋವು ಬಂತು, ಮತ್ತೊಂದು ಬಂತು, ಇದೆಲ್ಲ ನೀವೇನ್ ಮಾಡಿದ್ದೀರಿ? ಇದ್ದೀರಾ? ನಿಧಾನಕ್ಕೆ ಮುರಳಿ ಕೇಳ್ತಾ 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 ಏನಾಗುತ್ತೆ? ಈ ಪ್ರೆಷರ್ ಕಡಿಮೆ ಆಗ್ತಾ ಅಂದ್ರೆ ಅದ್ರಲ್ಲಿ ಆ ಮಲಿನತೆ ಇದೆ ಅಲ್ವಾ? ಇದನ್ನೆಲ್ಲ ಕ್ಲೀನ್ ಆದಾಗ ತಾನೇ ಬಾಬಾ ಹೇಳುವಂತ ಜ್ಞಾನ ತಲೆ ಒಳಗಡೆ ಹೋಗ್ತದೆ. ಹೌದು. ಅದಕ್ಕಾಗಿ ಮುರಳಿ ಕೇಳೋ ಮೊದಲು 10 ನಿಮಿಷ ಯೋಗ ಮಾಡುವಂತ ಉದ್ದೇಶ ಏನು? ಕ್ಲೀನಿಂಗ್. ಈ ಮನಬುದ್ಧಿ ಬೇರೆ ಎಲ್ಲ ವಿಷಯದಿಂದ ಏನಾಗಿರ್ಬೇಕು? ಕ್ಲೀನ್ ಆಗಿರ್ಬೇಕು. ಆಮೇಲೆ ಧ್ಯಾನವನ್ನ ಕೇಳಿದಾಗ ಆ ಧ್ಯಾನ ಏನಾಗತ್ತೆ? ತಲೆ ಒಳಗಡೆಗೆ ಹೋಗತ್ತೆ. ಒಂದು ವೇಳೆ ಕ್ಲೀನ್ ಮಾಡ್ದೇನೆ ಧ್ಯಾನವನ್ನ ಹಾಕಿದ್ರೆ ಏನಾಗತ್ತೆ? ಬೋರ್ಗಲ್ಲ ಮೇಲೆ ನೀರು ಸುರಿದಂಗೆ ಅಂತ ಹೇಳ್ತಾರೆ. ಕಲ್ಲಿನ ಮೇಲೆ ನೀರು ಹಾಕಿದ್ರೆ ಏನಾಗ್ತದೆ? ಕೆಳಗಡೆ ಹೋಗ್ತಿರೋದು ಒಳಗಡೆಗೆ. ಹಾಗೆ ಮುರಳಿಯನ್ನ ಕೇಳಿದೀವಿ, ಕ್ಲಾಸ್ ಅಂತ ಕೇಳಿದೀವಿ, ಆದ್ರೆ ಯಾವ್ದು ತಲೆ ಒಳಗಡೆಗೆ ಅಯ್ಯೋ ಇವತ್ತಿನ ವರದಾನ ಚೆನ್ನಾಗಿತ್ತು, ಧಾರಣೆ ಚೆನ್ನಾಗಿತ್ತು, ಅದು ಒಳಗಡೆ ಹೋಯ್ತಾ? ಇಲ್ಲ. ಯಾಕೆ? ಮಲಿನತೆ ಇದೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲನೇದಾಗಿ ನೀವು ವಿಶ್ವ ಕಲ್ಯಾಣಕ್ಕೆ ರೆಡಿ ಆಗ್ಬೇಕು ಅಂತಂದ್ರೆ ನೀವು ಈ ಪ್ರಪಂಚದಿಂದ ತೆಗೆದುಕೊಂಡು ಹೋಗಿರುವಂತ ಎಲ್ಲ ಮಲಿನತೆಯನ್ನ ಏನ್ ಮಾಡ್ಬೇಕಾಗ್ತದೆ?
ಕ್ಲೀನ್ ಮಾಡಿದ ಮೇಲೇನೆ ನಿಮ್ಮನ್ನ ನಾನು ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ತೇನೆ. ಅಲ್ಲಿವರೆಗೆ ನಾನು ಉಪಯೋಗ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. आप बच्चे डबल पवित्र भी बनते हो और डबल पवित्रता की निशानी डबल ताजदारी बनती. ನೀವು ಮಕ್ಕಳು ವರ್ತಮಾನ ಸಮಯದಲ್ಲಿ ಬಾಬಾ ಜೊತೆಯಲ್ಲಿರುವಂತ ಕಾರಣದಿಂದ ಡಬಲ್ ಪವಿತ್ರ ಆಗಿರುವಂತ ಕಾರಣದಿಂದ ಅದರ ಗುರುತು ನಿಮಗೆ ಭವಿಷ್ಯದಲ್ಲಿ ವಿಶೇಷವಾಗಿ ಸತ್ಯುಗದಲ್ಲಿ 2 ಕಿರೀಟ ಸಿಗ್ತದಂತ. ಯಾವುದು? ಪವಿತ್ರತೆಯ ಕಿರೀಟ, ಇನ್ನೊಂದು ವಜ್ರ ಸಹಿತ ರತ್ನ ಖಚಿತವಾಗಿರುವಂತ ಬಂಗಾರದ ಕಿರೀಟ. ಅಂದ್ರೆ ಶರೀರ ಪವಿತ್ರವಾಗಿರೋದಕ್ಕೆ ಈ ಪ್ರಪಂಚದ ಸ್ಥೂಲವಾದಂತ ಕಿರೀಟ ಶರೀರದ ಮೇಲೆ, ಆತ್ಮ ಪವಿತ್ರವಾಗಿರೋದಕ್ಕೆ ಹಿಂದ್ಗಡೆಗೆ ಪ್ರಕಾಶತೆಯ ಕಿರೀಟ ಅಲ್ವಾ. ಎಷ್ಟು ಆತ್ಮ ಪವಿತ್ರವಾಗಿರುತ್ತೆ ಅದಕ್ಕೆ ಸತ್ಯುಗ ತ್ರೇತಾಯುಗದಲ್ಲಿ ತಲೆ ಹಿಂದ್ಗಡೆ ದೇವರ ಎದೆಗಳಿಗೆ ಏನ್ ತೋರಿಸ್ತಾರೆ? ಪ್ರಭಾವಳಿನ ತೋರಿಸ್ತಾರೆ ಅಲ್ವಾ. ಈಗ ನಮ್ಗೆ ತೋರಿಸೋದಿಲ್ಲ. ಯಾಕೆ? ಇಲ್ವಲ್ಲ ಅಲ್ಲಿ. ನೀವೀಗ ಶರೀರ ಪವಿತ್ರವಾಗಿದ್ದಾಗ ಆ ಚರ್ಮ ಹೇಗೆ ಹೊಳಿತಾ ಇರ್ತದೆ ನೋಡಿ, ಬಟ್ಟೆ ಕ್ಲೀನ್ ಆದಾಗ ಹೇಗೆ ಅದು ಹೊಳಿತಾ ಇರ್ತದೆ ನೋಡಿ ಅಲ್ವಾ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಭವಿಷ್ಯದಲ್ಲಿ ಈ 2 ಕಿರೀಟ ತಗೊಳ್ಬೇಕು ನಿಮ್ಗೆ ಬೇಕು ಅಂತಂದ್ರೆ ಈಗ ಏನ್ ಮಾಡ್ಬೇಕು? ಭವಿಷ್ಯದಲ್ಲಿ ಈ 2 ಕಿರೀಟ ಬೇಕೋ ಬೇಡವೋ? ಬೇಕು. ಯಾವಾಗ ಭವಿಷ್ಯ ಅಂತಂದ್ರೆ ಸತ್ಯುಗ ತ್ರೇತಾಯುಗದಲ್ಲಿ. ಓಕೆ, ಸತ್ಯುಗ ತ್ರೇತಾಯುಗದಲ್ಲಿ ಈ 2 ಕಿರೀಟ ಬೇಕು ಅಂದ್ರೆ ಇವಾಗ ಏನ್ ಮಾಡ್ಬೇಕು? ಶರೀರ ಆತ್ಮ 2 ಪವಿತ್ರ ಆಗ್ಬೇಕು. ಹೇಗೆ? ಭಗವಂತನ ಸಪ್ತ ಗುಣಗಳ ಮೂಲಕ. ಭವಿಷ್ಯದಲ್ಲಿ 2 ಕಿರೀಟ ಬೇಕು ಅಂದ್ರೆ ಇವಾಗ ಒಂದು ಕಿರೀಟ ಹಾಕೊಳ್ಬೇಕಂತ. ಏನ್ ಮಾಡ್ಬೇಕು? ಇವಾಗ ಭವಿಷ್ಯದಲ್ಲಿ 2 ಕಿರೀಟ ಬೇಕು ಅಂತಂದ್ರೆ ಯಾವುದು? ರತ್ನ ಖಚಿತ ಕಿರೀಟ ಮತ್ತು ಪವಿತ್ರತೆ ಕಿರೀಟ ಬೇಕು ಅಂತಂದ್ರೆ ಇವಾಗ ಒಂದು ಕಿರೀಟವನ್ನ ಹಾಕೊಳ್ಬೇಕು. ಯಾವ ಕಿರೀಟ? ಪವಿತ್ರತೆಯ ಕಿರೀಟ. ಅದು ಭವಿಷ್ಯದಲ್ಲಿ ಸಿಗೋದು. ಪುರುಷಾರ್ಥ. ಯಾವ ಕಿರೀಟ? ವರ್ತಮಾನ ಸಮಯದ ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟ. ಯಾವ ಕಿರೀಟ? ಜವಾಬ್ದಾರಿ. ವರ್ತಮಾನ ಸಮಯದ ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟನೇ ಹೊರತು ಸ್ವಕಲ್ಯಾಣದ ಕಿರೀಟ ಅಲ್ಲ, ಶರೀರದ ಕಿರೀಟ ಅಲ್ಲ, ಸಂಸಾರದ ಕಿರೀಟ ಅಲ್ಲ. ಯಾವ ಕಿರೀಟ? ವರ್ತಮಾನದ ಜವಾಬ್ದಾರಿ. ಯಾವ ಜವಾಬ್ದಾರಿ? ವಿಶ್ವ ಕಲ್ಯಾಣದ ಜವಾಬ್ದಾರಿ ಕಿರೀಟವನ್ನ ಯಾರು ಹೆಚ್ಚಿನ ಸಮಯದಲ್ಲಿ ಅದನ್ನ ಧರಿಸ್ಕೊಂಡು ಅದರಂತೆ ಸಿಂಹಾಸನದ ಮೇಲೆ ಕುತ್ಕೊಂಡು ರಾಜ್ಯಭಾರ ಮಾಡ್ತಾ ಇರ್ತಾರೋ ಅದರ ಫಲದಲ್ಲಿ ಭವಿಷ್ಯದಲ್ಲಿ ಅವ್ರಿಗೆ ಏನ್ ಸಿಗ್ತದೆ? ಡಬಲ್ ಕಿರೀಟ ಸಿಗ್ತದೆ. ಅದು ವಿಶ್ವ ಕಲ್ಯಾಣ ಆಗ್ಬೇಕು ಅಂತಂದ್ರೆ ಆತ್ಮ ಏನಾಗ್ಬೇಕು? ಅಷ್ಟು ಪವಿತ್ರ. ಈಗ ಹೇಳಿ, ವಿಶ್ವದಲ್ಲಿ ಭಗವಂತನ ಪ್ರತ್ಯಕ್ಷತೆ ಯಾಕೆ ಆಗ್ತಾ ಇಲ್ಲ? ಭಗವಂತನ ಪ್ರತ್ಯಕ್ಷತೆ ಆಗುವಂತಹ ಸಾಧನ ಇನ್ನು ಕ್ಲೀನ್ ಆಗಿಲ್ಲ. ಅದಕ್ಕಾಗಿ ಭಗವಂತನ ಶಕ್ತಿ ವಿಶ್ವದ ಕಡೆಗೆ ಹೋಗ್ಬಿಟ್ಟು ತಲುಪ್ತಾ ಇಲ್ಲ. ಅಂದ್ಮೇಲೆ ತಪ್ಪು ಬಾಬಂದು ಡ್ರಾಮಂದು ಅಲ್ಲಪ್ಪ, ಸೆಂಟರ್ ಟೀಚರ್ದು ಯೋಗೇಶ್ ಅಣ್ಣವ್ರದ್ದು ಅಲ್ವಾ. ಇಂಥವ್ರ ಜೊತೆಗೆ ಮದ್ವೆ ಆದಲ್ಲ ನಮ್ಮ ಪತಿದ್ದು ತಪ್ಪು. ನಾನ್ ತುಂಬಾ ಒಳ್ಳೆಯವನಪ್ಪ, ನಾನು ಕರೆಕ್ಟ್ ಆಗಿದ್ದೇನೆ. ಪ್ರಪಂಚದಲ್ಲಿ ಎಲ್ಲರೂ ತಪ್ಪು, ಸರಿ ಇರೋದು ಯಾರು? ನಾನು ಮಾತ್ರ ಕರೆಕ್ಟ್. ಉಳಿದವರೆಲ್ಲ ಯಾರು ಸರಿ ಬಾಬಾ ಹೇಳ್ತಾರೆ ಪ್ರಪಂಚ ಯಾಕೆ ಸರಿ ಇಲ್ಲ? ನೀನ್ ಸರಿ ಇಲ್ದಿರೋದಕ್ಕೆ ಪ್ರಪಂಚ ಸರಿ ಇಲ್ಲ. ಪ್ರಪಂಚ ಸರಿನೇ ಇದೆ, ನೀನ್ ಸರಿ ಇಲ್ಲ, ಅದಕ್ಕೆ ಪ್ರಪಂಚ ಸರಿ ಇಲ್ಲ. ಓಕೆ, ಶಿವಬಾಬಾ ಬರ್ತಾರೆ. ಓಕೆ, ಬಂದ್ಬಿಟ್ಟು ಇಲ್ಲೇ ಪ್ರಭಾವ ಅವ್ರ ಮೇಲೆ ಬೀಳುತ್ತದೋ ಬೀಳಲ್ವೋ? ಇಲ್ಲಿ ವಾತಾವರಣ ಪ್ರಭಾವ ಅವ್ರ ಮೇಲೆ ಬೀಳುತ್ತಾ? ಇಲ್ಲ ತಾನೆ. ಹಾಗೆ ನಾವು ಕೂಡ ಏನಾಗಿರ್ಬೇಕು? ಸದಾ ಬಾಬನ ಕೈಯಲ್ಲಿ ಪವಿತ್ರವಾಗಿದ್ದಾಗ ಅದರ ಎಫೆಕ್ಟ್ ನಮ್ಗೆ ಬೀಳೋದಿಲ್ಲ. ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ಬಟ್ಟಿಗೆ ಹೋಗ್ಬಿಟ್ಟು ಚೆನ್ನಾಗಿ ಯೋಗದ ಸ್ಥಿತಿ ಮಾಡ್ಕೊಂಡು ಬಂದಾಗ ಯಾರೆಷ್ಟು ಹೊಗಳಿದ್ರು ಡಿಫ್ರೆನ್ಸ್ ಬಿಡೋದಿಲ್ಲ, ಯಾರು ತೆಗೆಳಿದ್ರು ನಮ್ಗೆ ಡಿಫ್ರೆನ್ಸ್ ಬೀಳೋದಿಲ್ಲ ಅಲ್ವಾ.
ಎಸಿಯಲ್ಲಿದ್ರೆ ಎಷ್ಟು ಜೋರು ಮಳೆ ಬರ್ಲಿ, ಗಾಳಿ ಬರ್ಲಿ, ಧೂಳು ಬರ್ಲಿ, ಏನು ಬಂತು ನಿಮ್ಗೆ ಎಫೆಕ್ಟ್? ಆಗೋದಿಲ್ಲ. ಹಾಗೆ ಮನಸ್ಸನ್ನು ಸದಾಕಾಲ ಹೇಗಿಟ್ಟಿರ್ಬೇಕು? ಶುದ್ಧವಾಗಿ, ಪವಿತ್ರವಾಗಿ ಮನಸ್ಸನ್ನ ಬಾಬನ ಒಳಗಡೆಗೆ ವಿಶ್ವ ಕಲ್ಯಾಣಕ್ಕೋಸ್ಕರ ಇಟ್ಟಾಗ ಯಾವ ಮಗು ವಿಶ್ವ ಕಲ್ಯಾಣಕ್ಕೆ ಅಂತ ಎದೆ ಕಡೆ ಬರ್ತಾರೋ ಅವನನ್ನ ಬಾಬಾ ಮೊದ್ಲು ಕ್ಲೀನ್ ಮಾಡಿ ಮೊದ್ಲು ಉಪಯೋಗ ಮಾಡ್ಕೊಳ್ತಾನೆ. ಸಿಂಪಲ್ ಅಲ್ವಾ? ತಂದೆ ಕೆಲಸಕ್ಕೆ ಯಾರು ಸಹಯೋಗ ಕೊಡ್ತಾರೋ ಅವ್ರಿಗೆ ತಂದೆ ಮೊದಲು ಪ್ರಾಶಸ್ತ್ಯ ಕೊಡ್ತಾರೆ. ಹೌದು. ನಾವು ವೈಯಕ್ತಿಕವಾಗಿ ಕೊಟ್ಟಾಗ ಏನಾಗ್ತಾರೆ, ಸರಿ ಅವ್ರದ್ದು ಮಾಡಿ ಆದ್ಮೇಲೆ ಸಮಯ ಇದ್ದರೆ ಇನ್ನನ್ನ ಉಪಯೋಗ ಮಾಡ್ತೇವೆ ಅಂತ ಹೇಳ್ತಾರೆ ಅಲ್ವಾ? ಹಾಗೆ ನಾವು ಬಾಬನ ಹತ್ರ ಹೋದ ತಕ್ಷಣದಲ್ಲಿ ನಮ್ಗೆ ಅನುಭವ ಆಗೋದಿಲ್ಲ ಅಂತಂದ್ರೆ ನಾವು ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಹೋಗಿರ್ತೀವಿ ಅಥವಾ ಗಲೀಜು ಮಾಡ್ಕೊಂಡು ಹೋಗಿರ್ತೀವಿ. ಗಲೀಜನ್ನು ಕ್ಲೀನ್ ಮಾಡಿ 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 ಬಾಬನಿಗೆ ಏನಾಗಿರ್ತದೆ? ಬೇಜಾರಾಗಿರ್ತದೆ. ಎಷ್ಟಾದ್ರೂ ಮಕ್ಕಳು ಮಾತನ್ನ ಕೇಳೋದೇ ಇಲ್ಲ. ಬಾಬಾ ಹೇಳ್ತಾ ಇರೋದೊಂದು, ಮಕ್ಕಳು ಮಾಡ್ತಾ ಇರೋದೊಂದು ಅಂತಂದಾಗ ಅಂತ ಮಕ್ಕಳ ಕಡೆಗೆ ಬಾಬಾ ಕಣ್ಣೆತ್ತು ಕೂಡ ಏನ್ ಮಾಡೋದಿಲ್ಲ, ನೋಡೋದಿಲ್ಲ. ಸ್ನಾನ ಮಾಡೋದು, ಸ್ವಚ್ಛ ಮಾಡೋದು ಆಮೇಲೆ, ಆ ಕಡೆನೂ ಕೂಡ ಗಮನ ಇಟ್ಬಿಟ್ಟು ನೋಡೋದಿಲ್ಲ. ಅದಕ್ಕೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನಾನು ಬಾಬನ ಹತ್ರ ಅಷ್ಟು ಪವಿತ್ರ ಇದ್ದೀನಿ. ಆಗ್ತಾ ಇದ್ದೇನಾ? ಅಷ್ಟು ಪವಿತ್ರ ಆಗಿದೆನಾ? ಅಷ್ಟು ಹಗುರತೆಯ ಅನುಭವ ನನಗೆ ಯೋಗದಲ್ಲಿ ಆಗ್ತಾ ಇದೆಯಾ? ಯೋಗದಲ್ಲಿ ಕುತ್ಕೊಂಡಾಗ ಸಂಪೂರ್ಣವಾಗಿ ನಾನು ಬಾಬನ ಒಳಗಡೆ ಇದ್ದೇನೆ, ಲೈಟ್ 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 ಆಗ್ತಾ ಇದೆ. ಲಾಸ್ಟ್ ಕ್ವಶನ್. ಒಂದು ತುಕ್ಕಿಡಿದಿರುವಂತ ಕಬ್ಬಣವನ್ನ ಬೆಂಕಿಯಲ್ಲಿ ಹಾಕಿದಾಗ ಕಬ್ಬಣಕ್ಕೆ ಏನು ಕಾಣುತ್ತೆ? ಬೆಂಕಿ. ಅದಕ್ಕೆ ಏನ್ ಅನುಭವ ಆಗ್ತದೆ? ಬಿಸಿ ಅನುಭವ. ಅದರ ಬಣ್ಣ ಏನಾಗ್ತದೆ? ಕೆಂಪು. ಕೆಂಪು. ಅದ್ರಲ್ಲಿ ಹಾಕುವ ಮೊದಲು ಅದರ ಬಣ್ಣ ಹೆಂಗಿರ್ತದೆ? ಕಪ್ಪಗಿರುತ್ತೆ. ಹಾಗೇನೆ ನಾವು ಬಾಬನ ಒಳಗಡೆ ಹೋದಾಗ ಸಪ್ತಗುಣಗಳ ಅನುಭವ ಮಾತ್ರ ಮತ್ತು ಹಗುರತೆ ಅನುಭವ ಮಾತ್ರ ಏನಾಗ್ಬೇಕು? ಆಗ್ತಾ ಇರ್ಬೇಕಾಗ್ತದೆ. ಸರಿನಾ? ಆವಾಗ ವಿಕರ್ಮ ವಿನಾಶ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ. ಶಾಂತಿ.